ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ವೀಕ್ಷಕರೇ ನಿಮ್ಮ ಇದರ ಮೇರೆಗೆ ಡಿಮಾಂಡ್ ಮೇರೆಗೆ ಇವತ್ತಿನ ವಿಡಿಯೋ ತೊಗೊಂಬಂದಿದ್ದೀನಿ ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ತುಂಬ ಜನ ಕೇಳಿದ್ರಿ ನಮಗೆ ಲೇಬರ್ ರೇಟ್ಗಳು ಬೇಕು, ಪ್ರತಿಯೊಂದಕ್ಕೂ ಕೂಡ ಲೇಬರ್ ಎಷ್ಟಾಗುತ್ತೆ ಅಂತ ಕೇಳಿದರೆ ಈ ವಿಚಾರವನ್ನು ಆ್ಯಕ್ಚುಲಿ ಯಾರೂ ತಿಳಿಸ್ಕೊಡೋದಿಲ್ಲ. ಆದರೆ ನಮ್ಮ ಕನ್ನಡ ಕೋರ ಅಂತ ಬಂದಾಗ ಡೆಫಿನೆಟ್ಲಿ ನಿಮಗೆ ಪ್ರತಿಯೊಂದು ಕೂಡ ಟ್ರಾನ್ಸ್ಪರೆನ್ಸಿ ಇರುತ್ತೆ, ಎಲ್ಲವನ್ನ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ರೀತಿ ಲೇಬರ್ ಒಂದು ಕಾಂಟ್ರಾಕ್ಟ್ ಕೊಡಬೇಕು ಅಂತಂದಾಗ ಯಾರ್ಯಾರಿಗೆ ಏನೇನು ಕೊಡಬೇಕು ಎಲ್ಲ ನೀವು ತಿಳ್ಕೊಂಡಿರಬೇಕು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಬ್ರಿಕ್ ಆ್ಯಂಡ್ ಪ್ಲಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ ಕಡೆಯಿಂದ ನವೀನ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಚೆನ್ನಾಗಿದ್ದೀರಾ? ಹೌದು ಸರ್, ನೀವು ಸರ್? ನಾನು ಚೆನ್ನಾಗಿದ್ದೀನಿ. ಇಷ್ಟು ಕ್ಲಿಯರ್ ಆಗಿ ಎಲ್ಲರಿಗೂ ಹೇಳ್ಬಿಟ್ರೆ ಹಿಂಗೆ ಸರ್, ನೀವೇನು ತೊಂದರೆ ಇಲ್ಲ ಸರ್? ಏನಕ್ಕೆ ಈ ವಿಷಯ ನಾವು ಮಾತಾಡಬೇಕು ಅಂತ ನಾವು ಇದು ಮಾಡಿತ್ತಂದರೆ, ಸೊ ಜನಗಳಿಗೆ ಗೊತ್ತಾಗಬೇಕು. ಸೊ ನಾವೇನು ಸ್ಕ್ವೇರ್ ಫೀಟ್ ಚಾರ್ಜ್ ಮಾಡ್ತಾ ಇದ್ದೀವಿ, ಕೆಲವು ಜನಗಳು ಜಾಸ್ತಿ ಆಗ್ತಾ ಇದೆ ಇದು ರೇಟು ಅಂತಂತ. ಸೊ ಅವ್ರಿಗೊಂದು ತಿಳುವಳಿಕೆ ಇರಲಿ, ಲೇಬರ್ಗೆ ಎಷ್ಟು ನಮಗೆ ಖರ್ಚು ಹೋಗುತ್ತೆ, ಪ್ರತಿಯೊಂದು ಲೇಬರ್ ಮೇಲೂ ಎಷ್ಟಾಗುತ್ತೆ ನಮಗೆ. ಸೊ ನಾವೇನು ಒಂದು ಸ್ಕ್ವೇರ್ ಫೀಟ್ ರೇಟಲ್ಲಿ ಏನು ತೊಗೊತೀವಿ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಅಮೌಂಟ್ ನಿಮಗೆ ಬರೀ ಲೇಬರ್ಗೆ ಖರ್ಚಾಗುತ್ತೆ ಅನ್ನೋ ಒಂದು ಮಾಹಿತಿ ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾವು ಈ ಲೇಬರ್ ರೇಟ್ಸ್ನ ಅವ್ರಿಗೆ ಒಂದು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀವಿ ಸರ್. ನಮ್ಗೆ ಒಳ್ಳೇದೇ ಇದು, ನಮಗೂ ಒಳ್ಳೇದು, ಕ್ಲೈಂಟ್ಗೂ ಜನರ ಜೊತೆ ಕನ್ಸ್ಟ್ರಕ್ಷನ್ ಮಾಡಿಲ್ಲ ಅಂದರೆ ಅವರು ಮುಂದೆ ಅವರೇ ಓನ್ ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅಂದರೆ ಅವ್ರಿಗೂ ಒಂದು ನಾಲೆಜ್ ಇರಬೇಕು. ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ನೀವು. ಅವಾಗ ನಿಮ್ಗೆ ಅನ್ಸುತ್ತೆ ಎಸ್ ಬೆಸ್ಟ್ ಪ್ರೈಸಲ್ಲೇ ಮಾಡ್ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ತಿಳ್ಕೊಳ್ಳಿ. ಆ್ಯಂಡ್ ಅಪಾರ್ಟ್ ಫ್ರಮ್ ಬೆಂಗಳೂರು ಹೊರಗಡೆ ಯಾರ್ಯಾರು ಇದ್ದೀರಾ, ಎಲ್ಲೆಲ್ಲಿ ಕನ್ನಡ ಕೋರ ಕನ್ಸ್ಟ್ರಕ್ಷನ್ ಅವೈಲೇಬಲ್ ಇಲ್ಲ ಅವರೆಲ್ಲರೂ ಕೂಡ ಡೆಫಿನೆಟ್ಲಿ ಇದನ್ನು ಯೂಸ್ ಮಾಡ್ಕೋಬೋದು. ನಮ್ಮ ಹತ್ರ ಬಂದರೆ ನಾನು ನಿಮ್ಗೆ ಬೆಸ್ಟ್ ಪ್ರೈಸಲ್ಲೇ ಮಾಡ್ಕೊಟ್ಬಿಡ್ತೀವಿ. ಸೊ ಮೊದಲೇದಾಗಿ ಬರ್ತಾ ಇರುವಂಥದ್ದು ಸರ್, ಈಗಿನ ಒಂದು ಮೇಸ್ತ್ರಿಗೆ ಏನು ರೇಟನ್ನು ಕೊಡ್ತಾ ಇದ್ದೀವಿ ಸರ್? ಇವಾಗ ಲೇಬರ್ ಯಾವ ಥರ ಇದ್ದಾರೆ ಅಂದರೆ, ಒಂದು ಸ್ಕಿಲ್ಡ್ ಲೇಬರ್ಸ್, ಅನ್ಸ್ಕಿಲ್ಡ್ ಲೇಬರ್ಸ್ ಅಂತ ಬರುತ್ತೆ. ಸರಿ. ಸೊ ಸ್ಕಿಲ್ಡ್ ಲೇಬರ್ಸ್ಗೆ ಅಂತ ಬಂದಾಗ ನಿಮ್ಗೆ ಏನಾಗುತ್ತೆ, ನಿಮಗೆ ಮಿನಿಮಮ್ ಅಂದ್ರೆ ಇವಾಗೆಲ್ಲ 1500 ರೂಪೀಸ್ ಒಬ್ಬ ಮೇಸನ್ ಚಾರ್ಜ್ ಮಾಡ್ತಾನೆ. 1500 ರೂಪೀಸ್ ಒಂದು ಮೇಸ್ತ್ರಿ ಚಾರ್ಜ್ ಅಂದರೆ ತಿಂಗಳಿಗೆ 40-45 ಸಾವಿರ ದುಡ್ಡು. 40-45 ಸಾವಿರ 1300ಕ್ಕೂ ಸಿಗ್ತಾರೆ ಸರ್, 1500 ಸಿಗ್ತಾರೆ. ಏನಂದ್ರೆ ಅದೇ ಎಕ್ಸ್ಪೀರಿಯನ್ಸ್ ಮೇಲೆ ಅವರು ಅವ್ರ ರೇಟ್ ನ ಅವ್ರು ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ಸ್ಟಾರ್ಟಿಂಗ್ ಬಂದು 1300 ರೂಪೀಸ್ ಡೆಫಿನೆಟ್ಲಿ ಇವತ್ತಿನ ದಿನ ಮೇಸ್ತಿ ಯಾರೇ ಆಗಲಿ ಅನ್ಸ್ಕಿಲ್ಡ್ ಆದ್ರೂ ಒಂದು 1300 ರೂಪೀಸ್ ಕೊಡ್ಲೇಬೇಕು. ಓಕೆ, ನೆಕ್ಸ್ಟ್ ಬರೋದು ಲೇಬರ್. ಇಲ್ಲಿ ಎರಡು ಹೇಳಿ, ಮೇಲ್ಗೆ ಏನು ಫಿಮೇಲ್ಗೆ? ಮೇಲ್ ಲೇಬರ್ಸ್ ಹೆಲ್ಪರ್ ಬಂದು ಅಂದ್ರೆ ಮೇಸನ್ಗೆ ಒಬ್ರು ಹೆಲ್ಪರ್ ಸೊ ಅವ್ರು ಬಂದು ನಿಮ್ಗೆ 800 ರೂಪೀಸ್ಗೆ ಬರ್ತಾರೆ. 800 ರೂಪಾಯಿ ಮೇಲ್ ಲೇಬರ್. ಸೊ ಫೀಮೇಲ್ ಲೇಬರ್ ಬಂದು 600 ರೂಪೀಸ್ ಚಾರ್ಜ್ ಮಾಡಿ 600 ರೂಪಾಯಿ. ಹೌದು, ಪರವಾಗಿಲ್ಲ, ಇವ್ರದ್ದು ಒಳ್ಳೆ ಒಂದು ಸ್ಯಾಲರಿನೇ ಇದೆ ಅಂತ ಹೇಳ್ಬೋದು. ಸೊ ಇದು ಫಿಕ್ಸೆಡ್ ಇವೆಲ್ಲ ಯಾರು ಫಿಕ್ಸ್ ಮಾಡ್ತಾರೆ ಸರ್? ಸರ್ ಇದೆಲ್ಲ ಬಂದು ಏನಂದ್ರೆ ನಾವು ಮೇಸ್ತ್ರಿಗೆ ಕಾಂಟ್ರಾಕ್ಟ್ ಕೊಡ್ತೀವಿ. ಸೊ ಏನಂದ್ರೆ ನಾವು ಓವರ್ ಆಲ್ ಚದರದ ಮೇಲೆ ನಾವು ಕಾಂಟ್ರಾಕ್ಟರ್ ಚದರಕ್ಕೆ ನಾವು ಅಮೌಂಟ್ ಕೊಡ್ತೀವಿ. ಸೊ ಈ ಅಮೌಂಟ್ ಮೇಸ್ತ್ರಿ ಏನಿರುತ್ತೆ ಆ ವ್ಯಕ್ತಿ ಏನ್ ಲೇಬರ್ಸ್ ತರ್ತಾನೆ ಅವನು ಅದಕ್ಕೆಲ್ಲ ಪೇ ಮಾಡ್ಕೊಂತಾನೆ. ಸೊ ಇವಾಗ ಒಂದು ಬ್ಲಾಕ್ ಕನ್ಸ್ಟ್ರಕ್ಷನ್ ಅಂತ ಬಂದ್ರೆ ಮಿನಿಮಮ್ ಒಂದು 35,000 ರೂಪಾಯಿ ಚದರಕ್ಕೆ ಓಡ್ತಾ ಇದೆ. 35ರಿಂದ 38,000 ಏನ್ ಎಕ್ಸ್ಪೀರಿಯನ್ಸ್ ಏನಿದೆ ಅದ್ರ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಅದಕ್ಕೆ ಅಮೌಂಟ್ ನ ಕೊಡ್ತೀವಿ. ಕ್ವಾಲಿಟಿ ಆಫ್ ವರ್ಕ್ ಹೇಗೆ ಮೇಂಟೈನ್ ಮಾಡ್ತಾರೆ ಅದ್ರ ಮೇಲೆ ನಾವು ಅವ್ರಿಗೆ ಈ ಅಮೌಂಟ್ ನ ನಾವು ಡಿಸೈಡ್ ಮಾಡ್ತೀವಿ. ಓಕೆ, ಸೊ ಇವಾಗ ಸಿವಿಲ್ದು ಕಂಪ್ಲೀಟ್ ಲೇಬರ್ ರೇಟ್ ಓಡ್ತಾ ಇರೋದು 35ರಿಂದ 38 ಬ್ಲಾಕ್ ಬಿಲ್ಡಿಂಗ್ ಸರ್. ಸೊ 40ರಿಂದ 45,000 ಇಟ್ಟಿಗೆ ಬಿಲ್ಡಿಂಗ್. ಇಟ್ಟಿಗೆ ಬಿಲ್ಡಿಂಗ್ ಜಾಸ್ತಿ ಆಗುತ್ತೆ. 10,000 ರೂಪಾಯಿ ಜಾಸ್ತಿ ಆಗುತ್ತೆ ಪರ್ ಚದರ. 10x10 ಒಂದು 100 ಸ್ಕ್ವೇರ್ ಫೀಟ್ ಬರ್ತು ಅಂತಂದ್ರೆ ನೀವು 35ರಿಂದ 40,000 ಬ್ಲಾಕ್ ಬಿಲ್ಡಿಂಗು, ಸಿಮೆಂಟ್ ಬ್ಲಾಕು, 40ರಿಂದ 45,000 ರೂಪಾಯಿ ರೆಡ್ ಬ್ರಿಕ್ಸ್ ಅಂತ ಬರುತ್ತಲ್ಲ ಅದಕ್ಕೆ ಕೊಡಬೇಕಾಗತ್ತೆ. ಸೊ ನೆಕ್ಸ್ಟ್ ಬರೋದು ಎಕ್ಸ್ಕವೇಷನ್. ಒಂದು ಜಾಗವನ್ನು ಕ್ಲೀನಾಗಿ ರೆಡಿ ಮಾಡಬೇಕು ಅಂತ ಎಕ್ಸ್ಕವೇಷನ್ ಇಲ್ಲಿ ಎರಡು ಥರ ಮಾಡ್ಬೋದು, ಒಂದು ಮ್ಯಾನ್ಯುವಲ್, ಇನ್ನೊಂದು JCB ಇಂದ. ಎರಡು ಎಕ್ಸ್ಪ್ಲೈನ್ ಮಾಡಿ ಸರ್. ಎರಡರಲ್ಲೂ ಏನಾಗುತ್ತೆ ಅಂದ್ರೆ ಮ್ಯಾನ್ಯುವಲ್ ಏನಕ್ಕೆ ಮಾಡ್ತೀವಿ, JCB ಏನಕ್ಕೆ ಮಾಡ್ತೀವಿ ಅಂತ ನಾನು ವಿಷಯ ಫಸ್ಟ್. ಸೊ ಮ್ಯಾನ್ಯುವಲ್ ಎಲ್ಲಿ ಮಾಡಬೇಕಾಗುತ್ತೆ ಅಂದ್ರೆ ನಿಮ್ಗೆ ಇವಾಗ JCB ಹೋಗೋದಕ್ಕಾಗಲ್ಲ, ಮತ್ತೆ ಅಕ್ಕಪಕ್ಕ ನಿಮಗೆ ಬಿಲ್ಡಿಂಗ್ಗಳಿರುತ್ತೆ. ಸೊ ಅಟ್ಯಾಚ್ ಮಾಡಿ ಬಿಲ್ಡಿಂಗ್ ಕಟ್ಟಿರ್ತಾರೆ. ಸೊ ಈ ರೀತಿಯಾದಾಗ ಏನಾಗುತ್ತೆ, JCB ಎಲ್ಲ ಹೆವಿ ವೈಬ್ರೇಷನ್ಸ್ ಬರ್ತಾ ಇರುತ್ತೆ ನೀವು ವರ್ಕ್ ಮಾಡುವಾಗ. ಸೊ ಈ ರೀತಿ ಇದ್ದಾಗ ಏನಾಗುತ್ತೆ, ಅಕ್ಕಪಕ್ಕ ಬಿಲ್ಡಿಂಗ್ ತೊಂದರೆ ಆಗುತ್ತೆ. ಸೊ ಆ ತರ ಇದ್ದಾಗ ಏನಾಗುತ್ತೆ, ನೀವು ನಾರ್ಮಲ್ ಮ್ಯಾನ್ಯುವಲ್ ಲೇಬರ್ಸ್ ನ ಬಿಟ್ಟು ಆ ಲೇಬರ್ಸ್ ಕೈಲಿ ನೀವು ಎಕ್ಸ್ಕವೇಷನ್ ಮಾಡಬೇಕು. ಸರಿ. ಸೊ ಈ ಎಕ್ಸ್ಕವೇಷನ್ ಮಾಡಬೇಕಾದ್ರೆ ನಿಮ್ಗೆ ಏನ್ ಮಾಡ್ತಾರೆ, ಪರ್ ಸೇಫ್ಟಿ ಲೆಕ್ಕದಲ್ಲಿ ಚಾರ್ಜ್ ಮಾಡ್ತಾರೆ. ಸೇಫ್ಟಿ ಲೆಕ್ಕದಲ್ಲಿ ಅಂದ್ರೆ ಒಂದು ಪೀಸ್ ಒನ್ ಫೀಟ್ ಬೈ 1 ಫೀಟ್ ಬೈ 1 ಫೀಟ್. ಸೊ 1 ಕ್ಯೂಬಿಕ್ ಫೀಟ್ಗೆ ನಿಮ್ಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. 20 ರೂಪಾಯಿ ಮ್ಯಾನ್ಯುವಲಿ ಮಾಡಿದ್ರೆ. ಓಕೆ. ಸೊ JCB ಮಾಡಿದ್ರು ಎರಡು ರೀತಿ ಬರುತ್ತೆ. JCB ಅಷ್ಟೇ ಕಂಪ್ಲೀಟ್ ಕಾಂಟ್ರಾಕ್ಟ್ ತಗೊಂತಾರೆ. ಯಾವ ರೀತಿ ಅಂದ್ರೆ ಸೇಮ್ ಇದೇ ತರ ಸೇಫ್ಟಿ ಲೆಕ್ಕದಲ್ಲಿ ಚಾರ್ಜ್ ಮಾಡ್ತಾರೆ. ಸೊ ಸೇಫ್ಟಿ ಬಂದು ಅದು ಬಂದು 8ರಿಂದ 10 ರೂಪಾಯಿ ತಗೊಂತಾರೆ. ಇದ್ರಲ್ಲಿ ಏನಾಗುತ್ತೆ, JCB ವರ್ಕು ಮತ್ತೆ ಅವ್ರ ಡ್ರೆಸ್ಸಿಂಗ್, ಒಂದೊಂದು ಪಿಟ್ಟನ್ನ ಡ್ರೆಸ್ಸಿಂಗ್ ಮಾಡ್ಬೇಕಾಗುತ್ತೆ. JCB ಮಾಡಿದಾಗ ಏನಾಗುತ್ತೆ, ಅನ್ಇವನ್ ಸೈಜಸ್ ಅಲ್ಲಿ ಕರೆಕ್ಟ್. ಸೊ ಆ ರೀತಿ ಕಟ್ಟಾದಾಗ ಏನಾಗುತ್ತೆ, ಅದನ್ನ ಮ್ಯಾನ್ಯುವಲ್ ಲೇಬರ್ಸ್ ಹತ್ರ ಬಿಟ್ಟು ನಾವು ಅದನ್ನ ನೀಟಾಗಿ ಒಂದು ಡ್ರೆಸ್ಸಿಂಗ್ ಮಾಡಬೇಕು, ಫಿನಿಶಿಂಗ್ ಓಕೆ. ಸೊ ಈ ರೀತಿ ಮಾಡುವಾಗ ಏನಾಗುತ್ತೆ, ಅದು ಮತ್ತೆ ಅಡಿಷನಲ್ ಕಾಸ್ಟ್ ಆಗುತ್ತೆ. ಅದಕ್ಕೆ ಎಷ್ಟಾಗುತ್ತೆ? ಸೊ ಅದು ಬಂದು ಪರ್ ಪಿಟ್ಗೆ 400 ರೂಪೀಸ್ ಆಗುತ್ತೆ. ಇಫ್ ಇನ್ ಕೇಸ್ ನೀವೇನಾದ್ರು ಬರೀ JCB ಅವರ್ ಲೆಕ್ಕದಲ್ಲಿ ನೀವು ಕೆಲಸ ಮಾಡಿಸ್ಕೊಂಡಾಗ ಸೊ ಏನಾಗುತ್ತೆ, ಅವಾಗ ನಿಮ್ಗೆ ಇದು ಒಂದು ಪಿಟ್ಟಿಗೆ ಒಂದು 400 to 500 ರೂಪೀಸ್ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಸೊ ಲೇಬರ್ ಕೊಟ್ಟು ಅದನ್ನ ಡ್ರೆಸ್ಸಿಂಗ್ ಮಾಡಬೇಕು. ಡ್ರೆಸ್ಸಿಂಗ್ ಮಾಡಿ. ಸೊ ಸೇಫ್ಟಿ ಕೊಟ್ಟಾಗ ಏನಾಗುತ್ತೆ, ಅವ್ರ
ಕಂಪ್ಲೀಟ್ಲಿ ಅವರೇ ಅದನ್ನೆಲ್ಲ ರೆಡಿ ಮಾಡಿ ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ನಾವು JCB ಪರ್ ಪಿಟ್ಟು ಮಾಡಿಸ್ಬೋದು, ಇಲ್ಲ ಅಂತಂದ್ರೆ ಸೇಫ್ಟಿ ಲೆಕ್ಕದಲ್ಲೂ ಮಾಡಿಸ್ಬೋದು, ಅವರ್ ಲೆಕ್ಕದಲ್ಲೂ ಮಾಡ್ಬೋದು. ಹೌದು. ಸೊ ಒಂದು JCB ಬಂದ್ರೆ ಮಿನಿಮಮ್ ಎಷ್ಟು ಅವರ್ ವರ್ಕ್ ಕೇಳ್ತಾನೆ ಸರ್ ಇಲ್ಲಿ? ಸರ್ ಇವಾಗ ಒಂದು 30-40 ಸೈಟ್ ಎಕ್ಸ್ಕವೇಷನ್ ಮಾಡ್ತಿದ್ದೀವಿ ಅಂತಂದ್ರೆ ಸೊ ಮಿನಿಮಮ್ ಒಂದು 6 ಫೀಟ್ ಆದರೂ ಹೋಗ್ತಿದ್ದೀವಿ ಅಂತ ಒಂದು 8 to 10 hours ವರೆಗೂ ಬೇಕಾಗುತ್ತೆ. 8 to 10 hours ಬೇಕಾಗುತ್ತೆ. ಇದರಲ್ಲಿ ಸಮ್ ಡಿಗ್ಗಿಗೂ ಆ್ಯಡ್ ಆಯ್ತಾ? ಹೌದು ಸರ್, ಸಮ್ ಡಿಗ್ಗಿಂಗು ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದರಲ್ಲಿ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಇವಾಗ ನಿಮ್ದು ಸೈಟ್ ಪಕ್ಕನೇ ನಿಮಗೆ ಏನಾಗುತ್ತೆ ಎಕ್ಸ್ಕವೇಷನ್ ಮಾಡಿ ಮಣ್ಣು ಹಾಕೊಳಕ್ ಜಾಗ ಇದ್ರೆ ಸೊ ನಿಮ್ಗೆ ಅಲ್ಲಿ ಈಸಿ ಆಗುತ್ತೆ. ಇಲ್ಲ ಒಂದೆರಡು ಸೈಡ್ ಬಿಟ್ಟು ಮುಂದೆ ಇದೆ ಅಂದರೆ ಮತ್ತೆ ನೀವು ಟ್ರ್ಯಾಕ್ಟರ್ನ ತೊಗೊಬೇಕಾಗತ್ತೆ ಬಾಡಿಗೆ. ಸೊ ಇವತ್ತಿನ ದಿನಕ್ಕೆ ಒಂದು ಟ್ರ್ಯಾಕ್ಟರ್ ಬಾಡಿಗೆ ಬಂದು 4,000 ರೂಪಾಯಿ ಇದೆ. 4,000 ರೂಪಾಯಿ ಒಂದು ದಿನಕ್ಕೆ, ಒಂದು ದಿನದ ಬಾಡಿಗೆ. ಇದು ಟ್ರ್ಯಾಕ್ಟರ್ ಮಣ್ಣನ್ನ ಟ್ರಾನ್ಸ್ಫರ್ ಮಾಡೋದಷ್ಟು ನಿಮ್ಮ ಸೈಟಿಂದ ಪಕ್ಕದ ಸೈಟಿಗೆ ತೊಗೊಂಡೋಗಿ ಹಾಕುತ್ತೆ. ಪಕ್ಕದ ಸೈಟಿಗೆ ಬಿಟ್ಬಿಡಿ ಸರ್. ಈಗ ಗಾರ್ಬೇಜ್ ಎಲ್ಲ ಇರುತ್ತೆ, ಸೈಟ್ ಕ್ಲೀನ್ ಮಾಡಿ ಡೆಬ್ರಿಸ್ ಕ್ಲೀನಿಂಗ್. ಸೊ ಅದೇನಾಗುತ್ತೆ ಅಂದ್ರೆ ಈಗ ನಾವು ಡೆಬ್ರಿಸ್ನ ಅವ್ರಿಗೆ ಬರೀ ಟ್ರ್ಯಾಕ್ಟರ್ ಕೊಟ್ಬಿಡ್ತೀವಿ, ಅವ್ರಿಗೆ ಜಾಗ ಕೊಡಲ್ಲ, ಏನು ಕೊಡೋದಿಲ್ಲ ನಾವು ಹಾಕೋದಕ್ಕೆ. ಸೊ ಆ ರೀತಿ ಬಂದಾಗ ಅವರೇ ತಗೊಂಡೋಗಿ ಡಂಪ್ ಮಾಡ್ತಾರೆ. ಆ ರೀತಿ ಡಂಪ್ ಮಾಡಿದವಾಗ 2,500 ರೂಪಾಯಿ ಒಂದು ಲೋಡ್ಗೆ ಚಾರ್ಜ್ ಮಾಡಿ. 2,500 ಒಂದು ಲೋಡ್ಗೆ. ಬಟ್ ಮಣ್ಣು ಶಿಫ್ಟ್ ಮಾಡೋದಿದ್ರೆ 4,000 ರೂಪಾಯಿ ಪರ್ ಡೇಗೆ. ಅದು ಪಕ್ಕನೇ ಸೈಟ್ ಇತ್ತು, ಅಲ್ಲೇನೆ ಪಕ್ಕದಲ್ಲೇ ಸೈಟ್ ಇತ್ತು ಅಂದ್ರೆ ಮಾಡ್ತಾರೆ. ಇದರಲ್ಲೂ ಅಷ್ಟೇ, ಮಣ್ಣು ಅಷ್ಟೇ ನಮ್ಗೆ ಇಲ್ಲಿ ಎಲ್ಲೂ ಜಾಗ ಇಲ್ಲ, ನೀವು ತೊಗೊಂಡೋಗಿ ಅಂತಂದ್ರೆ ಸೇಮ್ ಅದು ಕೂಡ ನಿಮ್ಗೆ 2,500 ರೂಪಾಯಿ ಒಂದು ಲೋಡ್ಗಾಗುತ್ತೆ. ಓಕೆ, ಬಟ್ ಮಣ್ಣು ಬೇಕಾಗತ್ತಲ್ಲ, ಬ್ಯಾಕ್ ಬಿಲ್ಡಿಂಗ್ ನಾವು ಕಳ್ಸಂಗಿಲ್ಲ. ಹೌದು, ಬಟ್ ದೂರ ಎಲ್ಲಾದ್ರೂ ಹಾಕೊಳ್ಳೇಬೇಕು. ಏನಂದ್ರೆ ಜಾಗ ಅಕ್ಕಪಕ್ಕ ಜಾಗ ಇದ್ರೆ ತುಂಬಾ ಅನುಕೂಲ ಆಗುತ್ತೆ. ಇಲ್ಲ ಅಂದ್ರೆ ಈ ರೀತಿ ನಿಮ್ಗೆ ಅಡಿಷನಲ್ ಚಾರ್ಜ್ ಆಗೇ ಆಗುತ್ತೆ. ಆಮೇಲೆ ತುಂಬಾ ಸಿಟಿ ಒಳಗಡೆ ಎಲ್ಲ ಹೋದಾಗ ಅಕ್ಕಪಕ್ಕ ಸೈಟ್ ಇರಲ್ಲ, ಸೊ ಸಾಯಿಲ್ ಹಾಕಕ್ಕೆ ಎಲ್ಲೂ ಜಾಗ ಇರಲ್ಲ. ಅವಾಗ ಏನಾಗುತ್ತೆ, ನಾವೆಲ್ಲ ಹೊರಗಡೆ ಕಳಿಸ್ಬೇಕು, ಮತ್ತೆ ಹೊಸ ಮಣ್ಣು ಕಾಸು ಕೊಟ್ಟು ತರಿಸ್ಬೇಕು, ಪರ್ಚೇಸ್ ಮಾಡಬೇಕಾಗುತ್ತೆ, ಡಬಲ್ ಖರ್ಚು. ಓಕೆ ಸರ್, ಈಗ ನಾನೊಂದು ಹೇಳಿದೆ ನಿಮಗೆ ಕ್ಲೀನಿಂಗ್ ಅಂತ ಕೇಳಿದೆ. ಸೈಟಲ್ಲಿ ಫುಲ್ ಗಿಡ ಬೆಳ್ಕೊಂಡಿದೆ, ಓಕೆ, ತುಂಬಾ ಕಡೆ ಆಗಿರುತ್ತೆ. ಇನ್ನೇನು ಕೆಲಸ ಸ್ಟಾರ್ಟ್ ಮಾಡಬೇಕು, ಕಂಪ್ಲೀಟ್ ಕ್ಲೀನ್ ಮಾಡಿಸೋದಕ್ಕೆ ಲೇಬರ್ ಏನು ಚಾರ್ಜ್ ಮಾಡ್ತಾರೆ ಸರ್? ಲೇಬರ್ ಬಂದು ನಿಮಗೆ ಮ್ಯಾನ್ಯುಯಲ್ ಲೇಬರ್ ಮಾಡ್ತೀನಿ ಅಂತಂತಂದ್ರೆ ತುಂಬಾ ಅಂದ್ರೆ ತುಂಬಾ ಗಿಡಗಳು ಬಂದಿದೆ, ತುಂಬಾ ಹೆವಿ ಕ್ಲೀನಿಂಗ್ ಬೇಕು ಅಂತಂತಾರೆ, ನೀವು ಮ್ಯಾನ್ಯುಯಲ್ ಲೇಬರ್ಸ್ ಅಲ್ಲಿ ಮುಗಿಸೋಕ್ಕಾಗಲ್ಲ. ಸೊ ಹಾಗಾಗಿ ಏನ್ ಮಾಡ್ಬೇಕು, JCB ತಗೊಬೇಕು. ಮ್ಯಾನ್ಯುಯಲ್ ವರ್ಕ್ ಯಾವಾಗ ಮಾಡ್ಬೋದು ಅಂದ್ರೆ ಸಣ್ಣ ಪುಟ್ಟ ಕಲ್ಲು ಮಣ್ಣು ಇತ್ತು ಅಂದ್ರೆ ಅದನ್ನ ತೆಗೆದು ಸೈಡ್ಗೆ ಹಾಕಿ ಕ್ಲೀನ್ ಮಾಡೋದಿತ್ತು ಅಂದ್ರೆ ಅದಕ್ಕೆ ಒಂದು ದಿನದ ಕೂಲಿ ಹೋಗುತ್ತೆ. ಸೇಮ್ ಒಂದು 1,500 ಒಂದು 800 ರೂಪೀಸ್, ಒಂದು 2,000 ರೂಪೀಸ್ ಅಲ್ಲಿ ಮುಗಿದೋಗುತ್ತೆ. JCB ತಗೊಂತೀನಿ ಅಂದ್ರೆ ಮಿನಿಮಮ್ 3 hours ತಗೊಳ್ಳೇಬೇಕಾಗುತ್ತೆ. ಸೊ 3 hours ಮಿನಿಮಮ್ ಚಾರ್ಜ್ ಬಂದು ಒಂದು 4,000 ರೂಪೀಸ್ ವರೆಗೂ ಆಗುತ್ತೆ, ಡ್ರೈವರ್ ಬಾಟ ಎಲ್ಲ ಸೇರಿಸಿ. ಸೊ ಡ್ರೈವರ್ ಬಾಟ ಎಲ್ಲ ಸೇರಿ ಒಂದು 4,000 ರೂಪಾಯಿ ಆಗುತ್ತೆ. ಓಕೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಕವರ ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾ ಇದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ವೀಕ್ಷಕರೇ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸ್ ಅನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬಹುದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಶನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಇಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತಾರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತಾರ, ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸು ಅನ್ನೋದನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ
ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ನನಸಿನ ಮನೆಯನ್ನು ಡೆಫಿನೆಟ್ಲಿ ನನಸು ಮಾಡ್ಕೋಬೋದು. ವೀಕ್ಷಕರೇ ನಮಸ್ಕಾರ. ಎಲ್ಲ ರೆಡಿ ಆಯಿತು, ಸೈಟ್ ಕ್ಲೀನ್ ಆಯಿತು, ಈಗ ಮಾರ್ಕಿಂಗ್ ಮಾಡಿಸ್ಬೇಕು. ಯಾರನ್ನಾದ್ರೂ ಕರೆಸಿ ಮಾರ್ಕಿಂಗ್ ಮಾಡಿಸೋದಕ್ಕೆ ಏನು ಚಾರ್ಜಸ್? ಸರಿ, ಅದೇ 2 ರೀತಿ ಮಾರ್ಕಿಂಗ್ ಬರುತ್ತೆ. ಒಂದು ಮೇಸ್ತ್ರಿ ಕಡೆನೇ ಮಾರ್ಕಿಂಗ್ ಮಾಡ್ತಾರೆ. ಏನಂದ್ರೆ ಸ್ವಲ್ಪ ಮೇಸ್ತ್ರಿ ಕಡೆಯಿಂದ ಮಾರ್ಕಿಂಗ್ ಮಾಡಿದಾಗಕ್ಕೆ ಸ್ವಲ್ಪ ಅಕ್ಯುರೇಸಿ ಕಡಿಮೆ ಇರುತ್ತೆ. ಬಟ್ ಮಾರ್ಕಿಂಗ್ ಮಾಡ್ತಾರೆ, ಲೇಬರ್ಸ್ ಕೂಡ ಎಕ್ಸ್ಪೀರಿಯನ್ಸ್ ಮೇಸ್ತ್ರಿ ಇದ್ದಾಗ, ಅವ್ರ ಎಕ್ಸ್ಪೀರಿಯನ್ಸ್ ಇದ್ದಾಗ ಅವ್ರಿಗೆ ಡೆಫಿನೆಟ್ಲಿ ಮಾಡ್ತಾರೆ. ಬಟ್ ನೀವು ಡಿಜಿಟಲ್ ಮಾರ್ಕಿಂಗ್ ತಗೊಂಡಾಗ ನಿಮ್ಗೆ 100% ಅಕ್ಯುರೇಸಿ ಸಿಗುತ್ತೆ. ಡಿಜಿಟಲ್ ಮಾರ್ಕಿಂಗ್ ಅಂತ ಇದೆಯಾ? ವರ್ಕ್ ಆಗುತ್ತೆ ಸರ್, ಅದು ಒಂದು ಥಿಯೋಡೋಲೈಟ್ ಅಂತ ಬರುತ್ತೆ, ಒಂದು ಇನ್ಸ್ಟ್ರೂಮೆಂಟ್. ಸೊ ಅದರಲ್ಲಿ ಬಂದು ನಮ್ದು ಡಿಸೈನ್ ಏನಿರುತ್ತೆ, ಸ್ಟ್ರಕ್ಚರ್ ಡೀಟೇಲ್ ಅಲ್ಲಿ ಫೂಟಿಂಗ್ ಲೆವೆಟ್ ಕೊಟ್ಟಿರುತ್ತೆ. ಸೊ ಆ ಲೆವೆಟ್ನ ಡಿವೈಸ್ಗೆ ಹಾಕಿ, ಸೊ ಅದರಲ್ಲಿ ನಮಗೆ ಮಾರ್ಕಿಂಗ್ನ ಕೊಡ್ತಾರೆ ಅವರು. ಸೊ ಆ ಮಾರ್ಕಿಂಗ್ ಕೊಟ್ಟಾಗ ಆ ಪಾಯಿಂಟ್ ಏನೇನು ಕೊಡ್ತಾರೆ ನಮಗೆ ಸೈಟಲ್ಲಿ, ಸೊ ಪ್ರತಿಯೊಂದು ಅಕ್ಯುರೇಟ್ ಇರುತ್ತೆ. ಬಟ್ ಅಲ್ಲಿ ಆ ಪಾಯಿಂಟನ್ನು ಮಾರ್ಕ್ ಮಾಡೋದು ಹೆಂಗೆ? ಇವರಾದ್ರೆ ದಾರ ಹಿಡಿತಾರೆ. ಹೌದು ಸರ್. ಇದು ಹೆಂಗೆ ಸರ್? ಇದರಲ್ಲಿ ಏನಂದ್ರೆ ಬೆಂಚ್ ಮಾರ್ಕ್ ತಗೊಂತಾರೆ ಫಸ್ಟ್. ಸೊ ನಿಮ್ಮ ಸೈಟ್ನ ಫಸ್ಟ್ ಪ್ಲಾಟ್ನ ಅವರು ಬೆಂಚ್ ಮಾರ್ಕ್ ಮಾಡ್ಕೊಂಡು ಒಂದು ರೈಟ್ ಆಂಗಲ್ನ ಫಸ್ಟ್ ಫಾರ್ಮ್ ಮಾಡ್ತಾರೆ. ಅದರಲ್ಲಿ ನಿಮ್ಮ ಪ್ಲಾನ್ನ ಫಿಟ್ ಮಾಡಬೇಕಾಗುತ್ತೆ ನಾವು ಸಿಸ್ಟಮಲ್ಲಿ, ಮತ್ತೆ ಸಾಫ್ಟ್ವೇರ್ ಅಲ್ಲಿ ಮತ್ತೆ ಆಟೋಕ್ಯಾಡ್ ಅಲ್ಲಿ ಆ ಪ್ಲಾನ್ ಅನ್ನ ಆಸ್ ಪರ್ ಸೈಟ್ ಪ್ರಕಾರ ಅದಕ್ಕೆ ಫಿಟ್ ಮಾಡಿ ಅವ್ರಿಗೆ ಆ ಬೆಂಚ್ ಮಾರ್ಕ್ ಕೊಟ್ಟಾಗ, ಸೊ ಆ ಬೆಂಚ್ ಮಾರ್ಕ್ ಇಟ್ಕೊಂಡು ಲೇಸರ್ ಅಲ್ಲಿ ಅವರು ಪ್ರತಿ ಒಂದು ಪಾಯಿಂಟ್ಸ್ ಕೊಡ್ತಾರೆ. ಲೇಸರ್ ಆನ್ ಸೈಟ್ ಹೋಗಿ ಲೇಸರ್ ಮಾಡಬೇಕು. ಲೇಸರ್ ಅಲ್ಲಿ ನಿಮ್ಗೆ ಪಾಯಿಂಟ್ಸ್ ಕೊಡ್ತಾರೆ. ಸೊ ಇವಾಗ ಒಂದು ಪಿಟ್ಟು ಒಂದು 5x5 ಪಿಟ್ ಇದೆ ಅಂದ್ರೆ ಒಂದು 4 ಕಾರ್ನರ್ಸ್ ಪಾಯಿಂಟ್ ಕೊಡ್ತಾರೆ. ಸೊ ಅದು 4 ಪಿಟ್ ನಿಮ್ಗೆ 4 ಕಾರ್ನರ್ಸ್ ಬಂದಾಗ ನಿಮ್ಗೆ ಒಂದು ಪಿಟ್ಟದು ಕಂಪ್ಲೀಟ್ ಡೈಮೆನ್ಷನ್ ಸಿಕ್ಬಿಡುತ್ತೆ. ಇದು ಅಕ್ಯುರೇಟ್, ಇದು 100% ಅಕ್ಯುರೇಟ್. ಸರ್ ಮೇಸ್ತ್ರಿ ಏನು ಚಾರ್ಜ್ ಮಾಡ್ತಾನೆ? ಈ ಥರದ್ದು ಡಿಜಿಟಲ್ ಮಾಡೋಕೆ ಏನು ಚಾರ್ಜ್ ಆಗುತ್ತೆ? ಸರ್ ಎರಡೂ ಸೇಮೇ ಆಗುತ್ತೆ. ಇವಾಗ ಮೇಸ್ತ್ರಿ ಮಾಡೋದನ್ನು ಸೇಮ್. ಮೇಸ್ತ್ರಿ ಒಂದು ಮಾರ್ಕಿಂಗ್ ಮಾಡ್ತೀನಿ ಅಂದ್ರೆ ಒಂದು 3 ರಿಂದ 4 ಲೇಬರ್ಸ್ ಬೇಕೇ ಬೇಕು. ಸೊ ನೀವು 4 ಲೇಬರ್ ಲೆಕ್ಕ ತಗೊಂಡ್ರೆ ಸೊ ಮಿನಿಮಮ್ ಅಂದ್ರೆ ಒಂದು 4000 ರೂಪೀಸ್ ಖರ್ಚು ಬಿದ್ದೇ ಬರುತ್ತೆ. 4000 ರೂಪೀಸ್. ಬಟ್ ಡಿಜಿಟಲ್ ಮಾಡಿದಾಗ ಒಂದು 500 to 1000 ರೂಪೀಸ್ ಎಕ್ಸ್ಟ್ರಾ ಆಗ್ಬೋದು. ಸೊ ಕೆಲವರು 4000ಗೂ ಮಾಡೋರು ಇದ್ದಾರೆ, ಡಿಜಿಟಲ್ 5000ಗೂ ಮಾಡೋರು ಇದ್ದಾರೆ. ಸೊ ಡಿಜಿಟಲ್ ಮಾರ್ಕಿಂಗ್ ಮಾಡಿಸೋದ್ರಿಂದ ತುಂಬಾ ಉತ್ತಮ ಅಂತ ನನ್ನ ಸಜೆಷನ್. ನಮ್ಮ ಕನ್ಸ್ಟ್ರಕ್ಷನ್ ಅಲ್ಲಿ ನಾವು ಯಾವ್ದು ಮಾಡ್ತೀವಿ ಸರ್? ನಾವು ಸರ್ಟನ್ ಸೈಟ್ ಅಲ್ಲಿ ನಾವು ಮ್ಯಾನ್ಯುವಲ್ ಮಾಡಿದೀವಿ, ಇಲ್ಲ ಅಂತ ಹೇಳಲ್ಲ. ಬಟ್ ಮೋಸ್ಟ್ ಆಫ್ ದ ಸೈಟ್ ಅಲ್ಲಿ ನಾವು ಡಿಜಿಟಲ್ ಮಾಡ್ತೀವಿ. ಓಕೆ, ಈ ಡಿಜಿಟಲ್ ಮಾರ್ಕಿಂಗ್ ಮಾಡೋರು ಬೇಗ ಸಿಗ್ತಾರಾ ಸರ್? ಸರ್ ಈಗ ಸಿಗ್ತಾರೆ. ಏನಂದ್ರೆ ಸ್ವಲ್ಪ ಶೆಡ್ಯೂಲ್ ನೋಡ್ಬೇಕಾಗತ್ತೆ. ನಾವೇನಂದ್ರೆ ಪ್ರಿಯಾರಿಟಿಲಿ ಒಂದು 2 days ಮುಂಚೆ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಸೊ ಅವ್ರು ಬೇಗ ಏನ್ ಟೈಮಿಂಗ್ಸ್ ಕೊಡ್ತೀವಿ ಆ ಟೈಮಿಂಗ್ಸ್ ಬರ್ತಾರೆ. ಅವ್ರಿಗೆ ನಾವು ಏನ್ ಕೊಡ್ಬೇಕಾಗತ್ತೆ? ನಮ್ಮ ಪ್ಲಾನ್ ಕೊಡ್ಬೇಕಾಗತ್ತಾ? ಆಟೋಕ್ಯಾಡ್ ಪ್ಲಾನ್ ಸ್ಟ್ರಕ್ಚರ್ ಲೆವೆಟ್ ಕೊಡ್ಬೇಕು. ಅವ್ರು ಬಂದು ಲೇಸರ್ ಇಟ್ಬಿಟ್ಟು ಎಲ್ಲ ಮಾರ್ಕ್ ಮಾಡ್ಬಿಟ್ಟು ಮಾರ್ಕ್ ಮಾಡ್ತಾರೆ. ಓಕೆ, ಸೂಪರ್. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಸೆಂಟ್ರಿಂಗ್ ಕಾಸ್ಟ್. ಹಾಗೆ ಕಂಟಿನ್ಯೂ ಮಾಡ್ಕೊಂಬಿಡೋಣ, ಒಂದು ನಂತರ ಒಂದು. ಮಧ್ಯದಲ್ಲಿ ಕೆಲವೊಂದು ಮಿಕ್ಸ್ ಆಗ್ಬೋದು, ಬೇರೆ ಬೇರೆ ಬರ್ಬೋದು, ಬಟ್ ಆದರೂ ಕೂಡ ಹೇಳ್ತೀನಿ. ಒಂದು ಸೆಂಟ್ರಿಂಗ್ ಮಾಡ್ಬೇಕಂದ್ರೆ ಏನು ಚಾರ್ಜಸ್ ನಡೀತಾ ಇದೆ ಸರ್? ಸೆಂಟ್ರಿಂಗ್ ಬಂದು ಇವಾಗ 28 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ ಸ್ಕ್ವೇರ್ ಫೀಟ್ಗೆ. 28 ರಿಂದ ಸ್ಟಾರ್ಟ್ ಇದೆ ಜನರಲ್ ಆಗಿ. ಏನಂದ್ರೆ 28 ರೂಪಾಯಿ ಸ್ಟಾರ್ಟಿಂಗ್ ಮಾಡಿದಾಗ ಲೋ ಕ್ವಾಲಿಟಿ ಮೆಟೀರಿಯಲ್ಸ್ ಹೊಡಿತಾರೆ, ಒಳ್ಳೆ ಮೆಟೀರಿಯಲ್ಸ್ ಇರಲ್ಲ, ಅನ್ಈವನ್ ಸೈಜ್ ಇರುತ್ತೆ ಸೆಂಟ್ರಿಂಗ್ ಬೋರ್ಡ್ ಎಲ್ಲ. ಸೊ ಈ ರೀತಿ ಇದ್ದಾಗ ಅದನ್ನ ನಾವು ಯೂಶಲಿ ಅದನ್ನ ಸಜೆಸ್ಟ್ ಮಾಡಲ್ಲ. ಸೊ ನಾವು ಒಂದು 30 ರೂಪೀಸ್ವರೆಗೂ ಕೊಡ್ತೀವಿ, 30 to 35 ರೂಪೀಸ್ವರೆಗೂ ಬರುತ್ತೆ. ಒಳ್ಳೆ ಮೆಟೀರಿಯಲ್ ಹಾಕಿ, ಒಳ್ಳೆ ಈವನ್ ಸೈಜ್ ಇರೋ ಮೆಟೀರಿಯಲ್ ಹಾಕಿ ಹೊಡಿತಾರೆ. ಸರ್ ಇಲ್ಲಿ ಸೆಂಟ್ರಿಂಗ್ ಅಂತ ಬಂದಾಗ ಅವ್ರು ವೇಟ್ ಮಾಡಬೇಕಾಗುತ್ತೆ. ನಾವು ಹಾಕಿ ಅದನ್ನು ಇಟ್ಕೊಂತೀವಿ ಅಲ್ವಾ? ಸೊ ಅವರು ಇಲ್ಲಿ ಎಷ್ಟು ದಿನ ಕೊಡ್ತಾರೆ ನಮಗೆ ಟೈಮು? ಸರ್ ಏನಂದರೆ ಇವಾಗ ಒಂದು ಸೈಟಿಗೆ ನಾವು ಒಂದು ಸೆಂಟ್ರಿಂಗ್ ಮೆಟೀರಿಯಲ್ ಅಂತ ತಂದಾಗ 30-40 ಸೈಟಿಗೆ, ಸೊ ಅದೇ ನಾವು ಇನಿಷಿಯಲಿನೇ ಒಂದು ಅಡ್ವಾನ್ಸ್ ಅಮೌಂಟ್ ಕೊಡಬೇಕಾಗುತ್ತೆ ಸೆಂಟ್ರಿಂಗ್ ಅವ್ರಿಗೆ. ಸೊ ಒಂದು ಅಡ್ವಾನ್ಸ್ ಅಮೌಂಟ್ ಕೊಟ್ಟಾಗ ಏನಾಗುತ್ತೆ, ಅವ್ರು ನಿಮ್ಮ ಸೈಟ್ಗೆ ಅಂತ ಹೊಸ ಮೆಟೀರಿಯಲ್ನ ಪರ್ಚೇಸ್ ಮಾಡ್ತಾರೆ. ಸೊ ನಿಮ್ದೊಂದು 3 ರೂಫ್ ಇದೆ ಅಂತಂತಂದರೆ 3 ರೂಫ್ ಮುಗಿಯೋವರೆಗೂ ಅವ್ರು ಅದೇ ಮೆಟೀರಿಯಲ್ನ ಅದೇ ಸೈಟಲ್ಲಿ ಇಟ್ಟಿರ್ತಾರೆ, ಯಾವುದು ಬೇರೆ ಸೈಟಿಗೆ ತೊಗೊಂಡೋಗಲ್ಲ. ಸೊ ಏನಾಗುತ್ತೆ, ಕೆಳಗಡೆ ನಾವು ಒಂದು ಗ್ರೌಂಡ್ ಫ್ಲೋರ್ ರೂಫ್ ಹೊಡೆದಿದ್ದೀವಿ ಅಂದರೆ ಮಿನಿಮಮ್ 15 days ಸೆಂಟ್ರಿಂಗ್ ಬಿಡಲೇಬೇಕಾಗುತ್ತೆ. ಆ ಸೆಂಟ್ರಿಂಗ್ 15 days ಬಿಡೋವಾಗ ಏನಾಗುತ್ತೆ, ನಾವು ಕ್ಯೂರಿಂಗ್ ಪೀರಿಯಡ್ ಮುಗಿದಿರುತ್ತೆ. ಸೊ ನೆಕ್ಸ್ಟ್ ನಮಗೂ ಒಂದು 15 days ಬೇಕಾಗುತ್ತೆ ಮತ್ತೆ ಇದನ್ನೆಲ್ಲ ಮೇಲ್ಗಡೆ ಫ್ಲೋರ್ನ ಎಕ್ಸ್ಟೆನ್ಷನ್ ಮಾಡೋದಕ್ಕೆ. ಸೊ ಅಲ್ಲಿವರೆಗೆ ಅವಾಗ ಏನಾಗುತ್ತೆ, ಈ ಮೆಟೀರಿಯಲ್ನ ತೊಗೊಂಡು ಬೇರೆ ಸೈಟಿಗೆ ಹೋಗಲ್ಲ ಅವರು. ಸೊ ಏನು ಮಾಡ್ತಾರೆ, ಬಿಚ್ಬಿಟ್ಟು ಅದೇ ಸೈಟಲ್ಲಿ ಇಟ್ಟಿರ್ತಾರೆ. ಸೊ ನೆಕ್ಸ್ಟ್ ಮೇಲ್ಗಡೆ ನಾವು ಮುಗಿಸ್ತಿದ್ದಂಗೆ ಟಕ್ ಅಂತ ಇದನ್ನ ಮೆಟೀರಿಯಲ್ನ ತೆಗೆದು ಹೊಡಿತಾರೆ. ಸೊ ಈ 30-35 ರೂಪೀಸ್ ಇದೆ ಅಲ್ಲ, ಇದು ಪರ್ ಡೇ ಹೇಳ್ತಾರೆ ನೀವು? ಸರಿ, ಪರ್ ಡೇ ಅಲ್ಲ, ಪರ್ ಸ್ಕ್ವೇರ್ ಫೀಟ್. ಪರ್ ಸ್ಕ್ವೇರ್ ಫೀಟ್. ಓಕೆ, ಒಂದು ಸ್ಕ್ವೇರ್ ಫೀಟ್ಗೆ. ಸರಿ ಸರ್, ಇವಾಗ 1000 ಸ್ಕ್ವೇರ್ ಫೀಟ್ ಆಯಿತು ಅನ್ಕೊಳ್ಳೋಣ. 1000 ಸ್ಕ್ವೇರ್ ಫೀಟ್ ಇಂಟು 35 ಅನ್ಕೊಳ್ಳೋಣ. 35,000 ರೂಪಾಯಿ ನಾವು ಬಿಲ್ ಮಾಡಿದ್ವಿ. ನಾವು 35,000 ರೂಪಾಯಿ ಕೊಟ್ವಿ. ಬಟ್ ನಮ್ಮ ಮನೆ ಮುಗಿಯಕ್ಕೆ 1 ವರ್ಷ ಆಗುತ್ತಲ್ಲ ಸರ್? ಪರವಾಗಿಲ್ಲ ಸರ್, ಆದ್ರೆ ನಿಮ್ಗೆ ಡೇಸಲ್ಲಿ ಚಾರ್ಜ್ ಮಾಡಲ್ಲ. ಸೊ ಸೆಂಟ್ರಿಂಗ್ ಮೆಟೀರಿಯಲ್ ಹೇಗೆ ಅಂತಂದ್ರೆ, ನೀವು ಹೊಡೆದಾಗ ಅವ್ರು 15 ದಿನ ಬಿಡ್ತಾರೆ. 15 ದಿನಕ್ಕೂ 35 ರೂಪಾಯಿ ಸ್ಕ್ವೇರ್ ಫೀಟಿಗೆ. ಅಂದರೆ ದಿನಕ್ಕೆ
ನಾವು 35,000 ಕೊಡ್ತಾನೆ ಹೋಗ್ಬೇಕಾ? ಇಲ್ಲ 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 ಸರ್, 1 ಸ್ಕ್ವೇರ್ ಫೀಟ್ಗೆ ನೀವು 35 ರೂಪಾಯಿ ಕೊಡ್ಬೇಕಷ್ಟೇ. ಸೊ ಅವ್ರು ಎಷ್ಟು ದಿನ ಆದ್ರೂ ಇಟ್ಕೊಳ್ಳಿ, ನೀವು 20 ದಿನ ಅಲ್ಲ, 1 ತಿಂಗಳಲ್ಲ, 1 ವರ್ಷ ಆದ್ರೂ ಇಟ್ಕೊಳ್ಳಿ, ಅದು 35 ರೂಪಾಯಿ 1 ಸ್ಕ್ವೇರ್ ಫೀಟ್ ಚಾರ್ಜ್ ಮಾಡ್ತಾರೆ ಅಷ್ಟೇ. ಹಂಗಾದ್ರೆ ನಾವು ಈಗ ಮಲ್ಟಿ ಫ್ಲೋರ್ ಇರುತ್ತೆ, 4 ಫ್ಲೋರ್ 5 ಫ್ಲೋರ್ ಇರುತ್ತೆ, ಇದು 2 ವರ್ಷ ಆಗುತ್ತೆ ಕಟ್ಟೋದಕ್ಕೆ, ಆಗುತ್ತೆ. ಅವಾಗ ಅವ್ರಿಗೆ ಲಾಸ್ ಅಲ್ವಾ ಸರ್? ಸರ್ ಇಲ್ಲ, ಅದಕ್ಕೆ ನಾನು ಏನು ಹೇಳಿದೆ, ಹೊಸ ಮೆಟೀರಿಯಲ್ ತಂದಾಗ ನೀವು ಅಂದ್ರೆ ಹೊಸ ಮೆಟೀರಿಯಲ್ಗೆ ನೀವು ಮುಂಚೆನೇ ಅಡ್ವಾನ್ಸ್ ಕೊಟ್ಟರೆ ಅವ್ರು ಹೊಸ ಮೆಟೀರಿಯಲ್ ತಂದು ನಿಮ್ಮ ಸೈಡ್ಗೆ ಅಂತ ಸರ್ಟನ್ ಮೆಟೀರಿಯಲ್ ಇಟ್ಬಿಡ್ತಾರೆ, ಅದನ್ನ ಶಿಫ್ಟ್ ಮಾಡಲ್ಲ ಬೇರೆ ಸೈಟ್ಗಳಿಗೆ. ಏನಂದ್ರೆ ಶಿಫ್ಟಿಂಗ್ ಚಾರ್ಜಸ್ ಬರುತ್ತೆ. ಸೆಂಟ್ರಿಂಗ್ ಅವ್ರಿಗೂ ಏನ್ ಮಾಡ್ತಾರೆ, ಇಲ್ಲಿಂದ ಇನ್ನೊಂದು ಸೈಟಿಗೆ ತೊಗೊಂಡೋಗ್ಬೇಕಂದ್ರೆ ಅದಕ್ಕೆ ಲೇಬರ್ ಚಾರ್ಜ್ ಆಗುತ್ತೆ, ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಆಗುತ್ತೆ. ಸೊ ಏನಂದ್ರೆ ನಮ್ದು ಕೆಲಸ ಕಂಟಿನ್ಯೂಸ್ ಆಗಿ ಇತ್ತು ಅಂತಂದ್ರೆ ನಾವೆಲ್ಲೂ ಡಿಲೇ ಮಾಡಬಾರ್ದು. ಸೊ ಏನಾಗುತ್ತೆ, ಕೆಲವೊಂದು ಸರ್ಟನ್ ನಮ್ದೇ ವರ್ಕ್ ಸಿಚುವೇಶನ್ ಅಲ್ಲಿ ನಾವು ಹೇಳ್ತೀವಿ. ಸೊ ಏನಾಗುತ್ತೆ, ಇವಾಗ ನಾವು ಟೆರೆಸ್ ಫ್ಲೋರ್ ಮಾಡ್ತಾ ಇರ್ತೀವಿ. ಸೊ ನಮ್ಮ ಅಗ್ರಿಮೆಂಟ್ ಪ್ರಕಾರ ಎಲ್ಲ ಒಂದೇ ಫ್ಲೋರ್ ಅಲ್ಲಿವರೆಗೂ ಇರುತ್ತೆ, ಕ್ಲೋಸ್ ಆಗ್ತಾ ಇರುತ್ತೆ. ಸೊ ಸೆಂಟ್ರಿಂಗ್ ಅವರೆಲ್ಲ ಆಗ್ಬಿಡುತ್ತೆ 15 ಡೇಸ್ ಆದ್ಮೇಲೆ ಅವ್ರಿಗೆ ಲಾಸ್ಟ್ ಫ್ಲೋರ್ ಅಲ್ಲ ಮೀಟರ್ ಎಲ್ಲ ಬಿಚ್ಕೊಂಡು ಹೋಗ್ತಾರೆ. ಸೊ ಇನ್ನೆಲ್ಲ ಬಿಚ್ಕೊಂಡು ಹೋದ್ಮೇಲೆ ಆಮೇಲೆ ಕ್ಲೈಂಟ್ ಹೇಳ್ತಾರೆ ಮೇಲ್ಗಡೆ ಒಂದು ಚಿಕ್ಕ ರೂಮ್ ಮಾಡ್ಕೊಡಿ, ಟ್ಯಾಂಕ್ ರೂಮ್ ದೊಡ್ಡದು ಮಾಡಿಕೊಡಿ. ಅವಾಗ ಏನಾಗುತ್ತೆ, ಅವಾಗ ನಾವು ಆ ಚಿಕ್ಕ ರೂಮ್ಗೆ ಸೆಂಟ್ರಿಂಗ್ ತರೋದಿದೆಯಲ್ಲ ಅದು ತುಂಬಾ ವರ್ಕ್, ಯಾರೂ ಬರೋದಿಲ್ಲ. ಎಕ್ಸ್ಟ್ರಾ ಕೊಡ್ತೀನಿ ಬಂದ್ ಮಾಡಿ ಅಂತಂದ್ರು ಯಾರು ಬರೋಲ್ಲ. ಅದಕ್ಕೆ ನಾನು ಏನು ಹೇಳ್ತೀನಿ, ಯಾವುದೇ ನಿಮ್ಗೇನೇ ಫ್ಯೂಚರಲ್ಲಿ ಎಕ್ಸ್ಟೆನ್ಷನ್ ಇರಲಿ ಏನೇ ಇರಲಿ, ಪ್ರೀವಿಯಸ್ಲಿ 1 ಫ್ಲೋರ್ ಮುಂಚೆನೇ ನೀವು ಅದನ್ನ ಪ್ಲಾನ್ ಮಾಡ್ಕೊಂಡು, ಸೊ ಎಲ್ಲ ಮುಗಿದ ಮೇಲೆ ಪ್ಲಾನ್ ಮಾಡಿದ್ರೆ ಈ ರೀತಿ ಸರ್ಟನ್ ಪ್ರಾಬ್ಲಮ್ಸ್ ಆಗುತ್ತೆ. ನೀವು ಇನ್ನೊಂದು ಫ್ಲೋರ್ ಕಟ್ತಾ ಇದ್ದೀರಿ, ಇನ್ನೊಂದು ಫ್ಲೋರ್ ರೂಫ್ ಇದೆ ಅನ್ನೋ ಟೈಮಲ್ಲಿ ಇನ್ನೊಂದು ನೆಕ್ಸ್ಟ್ ಫ್ಲೋರ್ ಏನಾದ್ರು ಎಕ್ಸ್ಟೆನ್ಷನ್ಸ್ ಇದ್ರೆ ಮುಂಚೆನೇ ಅದನ್ನ ಪ್ಲಾನ್ ಮಾಡೋದು ಒಳ್ಳೇದು. ಹೌದು ಸೂಪರ್. ಸೊ ನೆಕ್ಸ್ಟ್ ಬರೋದು ಬಾರ್ ಬೆಂಡಿಂಗ್ ಕಾಸ್ಟ್, ಅದು ಏನು ಚಾರ್ಜಸ್ ಇರುತ್ತೆ ಸರ್? ಬಾರ್ ಬೆಂಡಿಂಗ್ ಕೂಡ ನಿಮಗೆ 3,000ದಿಂದ 3,500 ರೂಪಾಯಿ ಚದರಕ್ಕೆ ಚಾರ್ಜ್ ಮಾಡ್ತಾರೆ. ಬಾರ್ ಬೆಂಡಿಂಗ್ 3,500. ಇದು ಕಂಬಿ ದಪ್ಪ ಸಣ್ಣದ ಮೇಲೆ ಏನು ಡಿಪೆಂಡ್? ಏನಿಲ್ಲ, ಇದೆಲ್ಲ ಚದರ ಲೆಕ್ಕದಲ್ಲಿ ತಗೊಂತಾರೆ. ಓಕೆ, ಇದು ಚದರ ಲೆಕ್ಕದಲ್ಲಿ. ಓಕೆ ಸರ್, ನೆಕ್ಸ್ಟು ನಾವು ಮನೆ ಕಟ್ಸ್ತಾ ಇದ್ದೀವಿ, ಕ್ಯೂರಿಂಗಿಗೋಸ್ಕರ ಇರುವಂಥವರಲ್ಲೇ ಒಬ್ರು ಅಥವಾ ಸೆಕ್ಯೂರಿಟಿಲಿ ಒಬ್ರನ್ನ ಮಾತಾಡ್ಸ್ಕೊಂತೀವಿ ಅನ್ಕೊಳ್ಳ, ಆ ಲೇಡಿ ಏನು ಚಾರ್ಜ್ ಮಾಡ್ತಾರೆ ಸರ್? ಸರ್ ಅವರು ಲೇಡಿ ಆಗಲಿ ಜೆಂಟ್ಸ್ ಆಗಲಿ ಕ್ಯೂರಿಂಗ್ ಅಲ್ಲಿ ಏನಾಗುತ್ತೆ, ಸೊ ಇದು ಬೆಳಿಗ್ಗೆ 1 ಅವರ್ ಸಂಜೆ 1 ಅವರ್ ಕೆಲಸ ಇರೋದ್ರಿಂದ ಸೊ ನಾವು ಪ್ರತಿ ತಿಂಗಳು 3,000 ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್. 3,000 ರೂಪಾಯಿ ಅವ್ರಿಗೆ ಕೊಡ್ತೀವಿ ಒಂದು ಲೇಡಿಗೆ. ಹೌದು. ಓಕೆ, ಅವರು ಓನ್ಲಿ ಕ್ಯೂರಿಂಗಿಗೆ ಇರ್ತಾರ ಅಥವಾ ಇರೋ ಲೇಬರ್ ಅಲ್ಲೇ ಯಾರಾದ್ರೂ? ಸರ್ ಇಲ್ಲ, ಏನಾಗುತ್ತೆ, ಬರೀ ಕ್ಯೂರಿಂಗ್ 3,000 ರೂಪಾಯಿಲಿ ಅವ್ರಿಗೆ ಯಾವುದೇ ಏನಾಗುತ್ತೆ, ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಇವಾಗ ಏನಾಗುತ್ತೆ, ಅಲ್ಲೇ ಇದ್ದಾರೆ ಅಂದ್ರೆ ಅಲ್ಲೇ ಇದ್ಕೊಂಡು ಕೆಲಸ ಮಾಡ್ತಾರೆ. ಇವಾಗ ಕೆಲಸ ಇಲ್ಲ ಅಂತಂದಾಗ ಏನಾಗುತ್ತೆ, ನಾವು ಅವ್ರದ್ದು ಡೈಲಿ ವೇಜಸ್ ನೋಡ್ಬೇಕಾಗುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ, ಬೆಳಿಗ್ಗೆ ಹೊತ್ತು ಬಂದು ಅಲ್ಲಿಗೆ ಕ್ಯೂರಿಂಗ್ ಕೆಲಸ ಏನಿರುತ್ತೆ ಕ್ಯೂರಿಂಗ್ ಮುಗಿಸ್ಬಿಟ್ಟು ಬೇರೆ ಸೈಟಿಗೆ ಕೆಲ್ಸಕ್ಕೆ ಹೋಗ್ತಾರೆ. ಓಕೆ, ಆ ತರ. ಸೊ ಕೆಲಸ ಮುಗಿಸ್ಕೊಂಡ್ ಬಂದು ಮತ್ತೆ ಸಂಜೆ ಬಂದು ಕ್ಯೂರಿಂಗ್ ಮಾಡ್ತಾರೆ. ಓ, ಈ ತರ ಒಂದೇ ಇಲ್ಲೇ ಕೆಲಸ ಮಾಡ್ತಾ ಇರ್ಬೋದು, ಇಲ್ಲ ಬೇರೆ ಕಡೆ ಅಲ್ಲೇ ಕೆಲಸ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಅಲ್ಲೇ ಇಟ್ಕೊಂಡೆ ಕ್ಯೂರಿಂಗ್ ಮಾಡ್ತಾರೆ. ಸೊ ಅಲ್ಲೇ ಕೆಲಸ ಮಾಡ್ತಿದ್ದಾಗ ಅಂತ ಏನೂ ಪ್ರಾಬ್ಲಮ್ ಆಗಲ್ಲ. ಒನ್ಲಿ ಟೈಮ್ ಯಾವಾಗ ಅಂತಂದ್ರೆ ಇವಾಗ ರೂಫ್ ಹಾಕಿದ್ರೆ ನಾವು ಒಂದು 15 ಡೇಸ್ ನಿಲ್ಸ್ಬೇಕಾಗುತ್ತೆ. ಸೊ ಈ 15 ಡೇಸ್ ಟೈಮಲ್ಲಿ ನಾವು 15 ಡೇಸ್ ನೀವು ಇಲ್ಲೇ ಕುತ್ಕೊಂಡು ನೀರ್ ಹಾಕಿ ಅಂದ್ರೆ ಪಾಪ ಅವ್ರ ಹೊಟ್ಟೆ ಮೇಲೆ ಹೊಡೆದ. ಹಾಗಾಗಿ ಏನ್ ಮಾಡ್ತೀವಿ ನಾವು, ಬೆಳಿಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ಅವ್ರ ಕೆಲ್ಸಕ್ಕೆ ಹೋಗೋಕೆ ಮುಂಚೆ ಕೆಲಸದಿಂದ ಬಂದ್ಮೇಲೆ ಒಂದ್ಸತಿ ಕ್ಯೂರಿಂಗ್ ಮಾಡೋದಕ್ಕೆ ನಾವು ಹೇಳ್ತೀವಿ. ಅದೇ ಹೇಳ್ತಾರೆ 3,000 ರೂಪಾಯಿ ಚಾರ್ಜಸ್ ಆಗುತ್ತೆ. ವೆರಿ ನೈಸ್. ಸೊ ನೆಕ್ಸ್ಟ್ ಬರ್ತದಂತೂ ಕಾರ್ಪೆಂಟ್ರಿ ಕಾಸ್ಟ್. ಇಲ್ಲಿ ಕಾರ್ಪೆಂಟ್ರಿ ಅಂತ ಬಂದಾಗ ಬೇರೆ ಬೇರೆ ಕೆಲಸ ಇದೆ. ಇದು ವಾಸ್ಕಲ್ ಮಾಡಬೇಕು ಮೇನ್ ಡೋರ್ಗೆ, ಅಥವಾ ಎಲ್ಲ ಡೋರ್ಗಳಿಗೆ ವಿಂಡೋ ಮಾಡಬೇಕು, ಡೋರ್ ಫಿಕ್ಸ್ ಮಾಡಬೇಕು, ಎಲ್ಲ ಬೇರೆ ಬೈಫರ್ಕೇಟ್ ಮಾಡಿ ಹೇಳಿ ಸರ್ ನಮಗೆ. ಸರ್ ಇವಾಗ ಏನಾಗುತ್ತೆ, ಒಂದು ವಾಸ್ಕಲ್ ಮಾಡೋದಕ್ಕೆ ಸೊ ಇವಾಗ ಒಂದು ಬೆಡ್ರೂಮ್ ವಾಸ್ಕಲ್ 5x3 ಅಂತ ಬಂದರೆ ಒಂದು 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇವಾಗ ಮೇನ್ ಡೋರ್ ವಾಸ್ಕಲ್ ಅಂತ ಬಂದರೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಸೊ ಅಲ್ಲಿಗೆ ಒಂದು 800 to 1,000 ರೂಪೀಸ್ ಚಾರ್ಜ್ ಮಾಡ್ತಾರೆ, ಡಿಪೆಂಡಿಂಗ್ ಆನ್ ದ ಡಿಸೈನ್ ಮತ್ತೆ ಥಿಕ್ನೆಸ್. 800 ಇಂದ 1,000 ಇದು ವಾಸ್ಕಲ್ ಪ್ರೈಸ್. ಓಕೆ. ಸೊ ನೆಕ್ಸ್ಟ್ ವಿಂಡೋ ಅಂತ ಬಂತು ಅಂದರೆ ನಿಮಗೆ ವಿಂಡೋ ಶಟರು ಮತ್ತೆ ಫ್ರೇಮು ಇದೆಲ್ಲ ಸೇರಿಸಿ ನಿಮ್ಗೆ ಒಂದು 250 to 300 ರೂಪೀಸ್ ಸ್ಕ್ವೇರ್ ಫೀಟಿಗೆ ಚಾರ್ಜ್. 250 to 300 ಇಲ್ಲಿ ಸ್ಕ್ವೇರ್ ಫೀಟ್ ಲೆಕ್ಕ ವಿಂಡೋಸ್. ಮತ್ತೆ ನಿಮ್ಗೆ ಡೋರ್ ವಾಸ್ಕಲ್ ಎಲ್ಲ ಆದ್ಮೇಲೆ ಏನಾಗುತ್ತೆ, ಡೋರ್ಸ್ ನ ಫಿಟ್ ಮಾಡಬೇಕಾಗುತ್ತೆ. ಸೊ ಇವಾಗ ಮೇನ್ ಡೋರ್ ಫಿಟ್ಟಿಂಗು, ಬೆಡ್ರೂಮ್ ಡೋರ್ ಫಿಟ್ಟಿಂಗು, ಬಾತ್ರೂಮ್ ಡೋರ್ ಫಿಟ್ಟಿಂಗ್ ಇದೆಲ್ಲ ಫಿಟ್ ಮಾಡೋದಕ್ಕೆ ಒಂದು ಡೋರ್ಗೆ 1,000 ರೂಪೀಸ್ ಚಾರ್ಜ್ ಮಾಡ್ತಾರೆ. ಒಂದು ಡೋರ್ಗೆ 1,000 ರೂಪೀಸ್. ಯಾವ ಡೋರ್ ಆದ್ರೂ ಯಾವ ಡೋರ್ ಆಗಲಿ. ಮೇನ್ ಡೋರ್ ಇತ್ತು ಅಂದ್ರೆ ಸ್ವಲ್ಪ ಹೆವಿ ಇತ್ತು ಡೋರ್, ಲಿಫ್ಟಿಂಗ್ ಎಲ್ಲ ಇದು ಪ್ರಾಬ್ಲಮ್ ಇದೆ ಅಂದ್ರೆ ಒಂದು ಇನ್ನೊಂದು 1,000-1,500 ರೂಪೀಸ್ ಎಕ್ಸ್ಟ್ರಾ ಚಾರ್ಜ್. ಸೊ ಅದರಲ್ಲಿ ಇಂಜಸ್ ಹಾಕೋದಿರ್ಬೋದು, ಆಲ್ ಡ್ರಾಪ್ಸ್ ಹಾಕೋದು ಎಲ್ಲ ಬಂತು. ಇಂಜಸ್, ಆಲ್ ಡ್ರಾಪು, ಹ್ಯಾಂಡಲ್ಸು ಪ್ರತಿಯೊಂದನ್ನು ಅದರಲ್ಲೇ ಹಾಕಿ ರೆಡಿ ಮಾಡಿ. ಓಕೆ ಸರ್, ಇವಾಗ ನೀವು ವಿಂಡೋ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಹೇಳಿದ್ರಿ, ಒಂದು 5x4 ವಿಂಡೋ ಇದೆ, ಅಲ್ಲಿ 20 ಸ್ಕ್ವೇರ್ ಫೀಟ್ ಬರುತ್ತೆ. ಮಧ್ಯದಲ್ಲೆಲ್ಲ ಕಂಬಿ ಇರುತ್ತೆ ಬಿಟ್ರೆ ಅಲ್ಲಿ ಏನು ವುಡ್ ಇರಲ್ಲ. ಬಟ್ ಹಂಗೆ ಚಾರ್ಜ್ 20 ಸ್ಕ್ವೇರ್ ಫೀಟ್ ಫುಲ್ ಕಂಪ್ಲೀಟ್ಲಿ ಅದನ್ನ ಸ್ಕ್ವೇರ್ ಫೀಟ್ ಅಲ್ಲಿ ವುಡ್ ಇರಲಿ ಇರದೇ ಇರಲಿ ಅದನ್ನ ಚಾರ್ಜ್ ಕಂಪ್ಲೀಟ್ ಆಗಿ ತಗೊಂಡು. ಇಲ್ಲಿ ರನ್ನಿಂಗ್ ಫಿಟ್ ಇಲ್ಲ, ರನ್ನಿಂಗ್ ಫಿಟ್ ಬರಲ್ಲ. ಓಕೆ, ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ನಾಳೆ ದಿನ ನೀವು ಕಾರ್ಪೆಂಟರ್ ಜೊತೆ ಜಗಳ ಆಡಬಾರ್ದು ಅಂತ ನಾನು ನಿಮ್ಮದು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬರ್ತಾ ಇರೋದು ಟೈಲ್ಸ್ ಲೇಯಿಂಗ್. ಒಂದು ಒಳ್ಳೆ ಟೈಲ್ಸ್ ಲೇ ಮಾಡಿಸ್ಬೇಕು ಅಂದ್ರೆ ಇಲ್ಲಿ ಸದ್ಯಕ್ಕೆ ಟ್ರೆಂಡಿಂಗ್ ಇರೋದು 2x4. ಏನ್ ಚಾರ್ಜ್ ಮಾಡ್ತಾರೆ ಸರ್? ಸರ್ 2x4 ಫಸ್ಟ್ ಟೈಲ್ಸ್ ಅಲ್ಲಿ ಹೇಳ್ಬಿಡ್ತೀನಿ ಸರ್. ಏನಾಗುತ್ತೆ, ಟೈಲ್ಸ್ ಅಲ್ಲಿ ಲೇಯಿಂಗ್ ಬಂದು ಈ 18 ರೂಪಾಯಿಗೂ ಮಾಡ್ತಾರೆ, 20 ರೂಪಾಯಿಗೂ ಮಾಡ್ತಾರೆ.
18ಕ್ಕೂ ಮಾಡ್ತಾರೆ 20 ರೂಪಾಯಿಗೂ ಮಾಡ್ತಾರೆ. ಏನಾಗುತ್ತೆ, ಸೊ ಕ್ವಾಲಿಟಿ ಆಫ್ ವರ್ಕ್ ಇರಲ್ಲ ಅವರು. ಸೊ ಅವ್ರು ಏನ್ ಮಾಡ್ತಾರೆ, ಕರೆಕ್ಟಾಗಿ ಎಡ್ಜಸ್ ಕರೆಕ್ಟಾಗಿ ಫಿನಿಶಿಂಗ್ ಕೊಟ್ಟಿರಲ್ಲ, ಕಟ್ಟಿಂಗ್ ಕರೆಕ್ಟಾಗಿ ಮಾಡಿರಲ್ಲ, ಈ ತರ ಇರುತ್ತೆ. ಸೊ ಲೇಬರ್ ಕೊಡುವಾಗ ಈ ರೀತಿ ಗ್ರಾನೈಟಿಂಗ್ ಅದ್ರ ಟೈಲ್ಸ್ ಲೇಬರ್ ಕೊಡುವಾಗ ₹1 2 ಎಕ್ಸ್ಟ್ರಾ ಕೊಟ್ಟರು ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿ ಲೇಬರ್ಸ್ನ ಯೂಸ್ ಮಾಡಿ. ನಿನ್ನ ಪ್ರಕಾರ ಎಷ್ಟು ಕೊಡಬೇಕು ಸರ್? ಒಬ್ಬ ನೀವು 2x2 ಟೈಲ್ಸ್ ಹಾಕ್ತೀನಿ ಅಂದ್ರೆ ಒಂದು ₹22 ₹24 ಬರೋರ್ನ ಕೊಡಿ. 2x2 ಅಲ್ಲ 2x4 ಬೇಕು. 2x4 ಆಗಿದ್ರು ಅಷ್ಟೇ, ಒಂದು 24 to 25 ರೂಪೀಸ್ ಬರ್ತಾರೆ. ಸೊ 25 ರೂಪೀಸ್ಗೆ ಅಂದರೆ ಒಳ್ಳೆ ಲೇಬರ್ಸ್ ಇರ್ತಾರೆ. ಅವ್ರ ಕೆಲಸ ನೋಡಿ ಫಸ್ಟ್ ಕೊಡೋಕೆ ಮುಂಚೆ, ಅವ್ರು ಬೇರೆ ಕಡೆ ಎಲ್ಲಾದರೂ ಮಾಡಿರೋ ಕೆಲಸ ನೋಡಿ, ಅವ್ರು ಯಾವ ರೀತಿ ಮಾಡಿದ್ದಾರೆ ವರ್ಕ್ಸ್ನ. ಸೊ ಪ್ರತಿಯೊಂದು ನೋಡಿ ಕೊಡಿ, ಯಾಕಂದರೆ ಟೈಲ್ಸ್ ವರ್ಕು ತುಂಬ ಕ್ರೂಷಿಯಲ್ ವರ್ಕು ನಮ್ಮಲ್ಲಿ. ಏನಾಗುತ್ತೆ, ಈ ಪ್ಲಂಬಿಂಗು ಎಲೆಕ್ಟ್ರಿಕ್ ವರ್ಕು ಕ್ರೂಷಿಯಲೇ ಇರುತ್ತೆ, ಬಟ್ ಅದರಲ್ಲಿ ನಿಮಗೆ ಸ್ಕಿಲ್ಸ್ ಬೇಕಾಗಿರಲ್ಲ. ಸೊ ಒಂದು ನ್ಯಾಕ್ ಇರಬೇಕು, ಕೆಲಸ ಗೊತ್ತಿರಬೇಕು, ಚೇಂಜ್ ಮಾಡ್ಕೊಬೋದು. ಏನಾರು ಅಲ್ಲಿ ಮಿಸ್ಟೇಕ್ ಆಯಿತು ಅಂದರೆ ನಾವು ಅದನ್ನು ಚೇಂಜ್ ಮಾಡೋದು. ಬಟ್ ಫ್ಲೋರಿಂಗಲ್ಲಿ ಆ ರೀತಿ ಮಾಡೋಕ್ಕಾಗಲ್ಲ. ಒಂದ್ಸತಿ ಫಿಕ್ಸ್ ಮಾಡಿದ್ರೆ ಮತ್ತೆ ಅದು ಹೊಡಿಬೇಕು, ಅದು ವೇಸ್ಟೇಜ್. ಸರ್ ಆಮೇಲೆ ಟೈಲ್ಸ್ ನೋಡಿ 2x2 ಇತ್ತು, 2x4 ಬಂತು, ಇವಾಗ ದೊಡ್ಡದು ಬರ್ತಾ ಇದೆ. ಸರ್ ದೊಡ್ಡದಾದಷ್ಟು ರೇಟ್ ಜಾಸ್ತಿನ ಕಮ್ಮಿನಾ ಸರ್? ಸರ್ ದೊಡ್ಡದಾದಷ್ಟು ಸ್ವಲ್ಪ ರೇಟ್ ಜಾಸ್ತಿ, ಲೇಯಿಂಗ್ ಜಾಸ್ತಿ. ಕಮ್ಮಿ ಕೆಲಸ ಅಲ್ಲ ಸರ್, ಕಡಿಮೆ ಕೆಲಸ ಅಂತ ಹೇಳ್ತಾರೆ. ಏನಂತಂದ್ರೆ ಅದು ನೋಡೋದಕ್ಕೆ ಕಡಿಮೆ ಕೆಲಸ. ಏನು 1 ಟೈಲ್ಸ್ 4 ಟೈಲ್ಸ್ ಹಾಕಿ ಕೂಡ 1 ಟೈಲ್ಸ್ ಹಾಕಿದ್ರೆ ಲಿವಿಂಗ್ ಮುಗಿದೋಯ್ತು. ಬಟ್ ಏನಂದ್ರೆ ಅದನ್ನ ಸೆಟ್ ಮಾಡ್ತಾರಲ್ಲ ಸರ್, ಅದು ತುಂಬಾ ಟೈಮ್. ಬೆಡ್ ಹೌದು, ಲೆವೆಲ್ ಮಾಡಿ ಮತ್ತೆ ಟೈಲ್ಸ್ ನ ಒಂದು ಲೆವೆಲ್ಗೆ ಸೆಟ್ ಮಾಡಬೇಕು. ಸೊ ಏನಾಗುತ್ತೆ, ಇವಾಗ ದೊಡ್ಡ ಟೈಲ್ಸ್ ಇದ್ದಾಗ ಸ್ವಲ್ಪ ಬೆಂಡ್ ಬಂದಿರುತ್ತೆ. ಸೊ ಆ ಬೆಂಡ್ ಬಂದಿದ್ನೆಲ್ಲ ಅಡ್ಜಸ್ಟ್ ಮಾಡಿ ಅದನ್ನ ಫಿಕ್ಸ್ ಮಾಡಿ. 2x4 ಅಲ್ಲಿ ಆ ರೀತಿ ತೊಂದರೆ ಇರಲ್ಲ. ಸೊ ನಿಮ್ಗೆ ತುಂಬಾ ಬೆಂಡ್ಸ್ ಎಲ್ಲ ಕಡಿಮೆ ಇರುತ್ತೆ. ಸೊ ಫಿಕ್ಸಿಂಗ್ ಫಾಸ್ಟ್ ಆಗಿ ಆಗ್ಬಿಡುತ್ತೆ. ಬಟ್ ನಿಮ್ಗೆ ಅದಕ್ಕಿಂತ ಜಾಸ್ತಿ ದೊಡ್ಡ ಟೈಲ್ಸ್ ಹೋದ್ರೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ, ಸ್ವಲ್ಪ ಅಂಡುಲೇಷನ್ ಇದ್ದೇ ಇರುತ್ತೆ. ಸರ್ ನೀವು ಯಾವುದೇ ದೊಡ್ಡ ಟೈಲ್ಸ್ ತಗೊಂಡ್ರು, ಬಿಗರ್ ಸೈಜ್ ತಗೊಂಡ್ರು ಸ್ವಲ್ಪ ಅಂಡುಲೇಷನ್ ಬಂದೇ ಬರುತ್ತೆ. ಬಟ್ ಅದನ್ನ ಮೇಂಟೈನ್ ಮಾಡಬೇಕು. ಅವಾಗ ಜಾಸ್ತಿ ಕ್ವಾಲಿಟಿಲಿ ಒಂದು ಸ್ವಲ್ಪ ಚೆನ್ನಾಗಿರೋದು ತಗೊಳ್ಳಿ. 15mm ಥಿಕ್ನೆಸ್ ತಗೊಳ್ಳಿ ಟೈಲ್ಸ್ ಅಲ್ಲಿ. ಸೊ ಟೈಲ್ಸ್ ಪರ್ಚೇಸ್ ಹೋದಾಗ ಒಂದು ಮಿನಿಮಮ್ 15mm ತಗೊಳ್ಳಿ. ದೊಡ್ಡ ಟೈಲ್ಸ್ ಹೋಗ್ತಾ ಇದೀನಿ, ದಪ್ಪ ಜಾಸ್ತಿ ಇರಬೇಕು. ಓಕೆ ಸರ್, ಇಲ್ಲಿ ಟೈಲ್ಸ್ ಹಾಕಿದ ಮೇಲೂ ಕೆಲಸ ಇದೆ. ಗ್ರೌಟಿಂಗ್ ಮಾಡಬೇಕು, ಆಸಿಡ್ ವಾಶ್ ಮಾಡಬೇಕು, ಅದು ಇವರೇ ಮಾಡಬೇಕು. ಅದಕ್ಕೆ ಏನು ಚಾರ್ಜ್ ಮಾಡಿ ಸರ್? ಅದಕ್ಕೆ ₹5 per square feet ಚಾರ್ಜ್ ಮಾಡಿ. ₹5. ಹೌದು, ಕ್ಲೀನಿಂಗು, ಆಸಿಡ್ ವಾಶ್ ಮಾಡಿ, ಗ್ರೌಟಿಂಗ್ ಮಾಡಿ ಕೊಡ್ತಾರೆ. ಈ ಗ್ರೌಟಿಂಗ್ ಅಲ್ಲಿ ಸಿಮೆಂಟ್ ಗ್ರೌಟಿಂಗ್ ಬರುತ್ತೆ, ಆಮೇಲೆ ಈ ಎಪಾಕ್ಸಿ ಗ್ರೌಟಿಂಗ್ ಅಂತ ಬರುತ್ತೆ. ಸರ್ ಎಪಾಕ್ಸಿ ಗ್ರೌಟಿಂಗು ಮಾಡ್ಬೋದು. ಎಲ್ಲ ಕಡೆ ಬೇಕಾಗಿಲ್ಲ ಎಪಾಕ್ಸಿ ಗ್ರೌಟಿಂಗು, ಬಟ್ ಈ ಬಾತ್ರೂಮ್ ಅಲ್ಲಿ ವಾಟರ್ ಎಲ್ಲೆಲ್ಲಿ ಫ್ಲೋ ಆಗುತ್ತೆ ಅಲ್ಲೆಲ್ಲ ನೀವು ಎಪಾಕ್ಸಿ ಗ್ರೌಟಿಂಗ್ ಮಾಡೋದು ಉತ್ತಮ. ಅದಕ್ಕೆ ನಾವು ಜಾಸ್ತಿ ಚಾರ್ಜ್ ಸರ್? ಹೌದು, ಎಪಾಕ್ಸಿ ಗ್ರೌಟಿಂಗ್ ಬಂದು ನಿಮಗೆ ಕೆಜಿಗೆ ಒಂದು ₹2,000 ಚಾರ್ಜ್ ಆಗುತ್ತೆ. ಕೆಜಿ 2000 ಕೆಜಿ ಇದಕ್ಕೆ. ಅದು ಆಕ್ಚುಲಿ ಎಪಾಕ್ಸಿಗೆ ಕೆಜಿಗೆ ₹2,000 ಇರುತ್ತೆ. ಹೌದು, ಎಪಾಕ್ಸಿಗೆ ತಿರ್ಗಾ ಲೇಬರು ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ₹15 ಚಾರ್ಜ್. ತುಂಬಾ ಕಾಸ್ಟ್ಲಿ ಸರ್ ಇದು. ಎಪಾಕ್ಸಿ ಕಾಸ್ಟ್ಲಿ ಇದೆ, ಬಟ್ ವರ್ತ್ ಇದೆ, ಇಲ್ಲ ಅಂತಲ್ಲ. ಬಟ್ ಎಲ್ಲಾ ಕಡೆ ಹಾಕೋ ನೆಸೆಸಿಟಿ ಬೇಕಾಗಿಲ್ಲ. ಸೊ ಇವಾಗ ನಿಮ್ಮ ಮನೆ ಹಾಲ್ ಅಲ್ಲಿ, ಬೆಡ್ರೂಮ್ ಅಲ್ಲಿ ಇಲ್ಲೆಲ್ಲ ನಿಮ್ಗೆ ವಾಟರ್ ಫ್ಲೋ ಆಗಲ್ಲ. ನೀವು ನಾರ್ಮಲ್ ಗ್ರೌಟಿಂಗ್ ಮಾಡೋದೇ ತುಂಬಾ ಚೆನ್ನಾಗಿ ಬರುತ್ತೆ. ಸಿಮೆಂಟ್ ಬೇಸ್ಡ್ ಸಾಕು ಅಂತೀರಾ? ಸೊ ನೀವೇನಾದ್ರು ಬಾತ್ರೂಮ್ ಅಲ್ಲಿ ಅಥವಾ ಈ ಬಾಲ್ಕನಿ ಈ ಥರದ್ರೆಲ್ಲ ಯೂಸ್ ಮಾಡ್ತೀನಿ ಅಂದರೆ ಮಾಡಿ, ಎಪಾಕ್ಸಿ ಯೂಸ್ ಮಾಡಿ. ಬೇಕಾದ್ರೆ ಅದೇನಾಗ ಡಿಫ್ರೆನ್ಸ್ ಅಮೌಂಟ್ ಪೇ ಮಾಡಿದ್ರೆ ಮಾಡ್ಕೊಡ್ತೀವಿ. ₹15 ಸ್ಕ್ವೇರ್ ಫೀಟ್ ಆಗುತ್ತೆ, ಮತ್ತು ಮೆಟೀರಿಯಲ್ ಎಕ್ಸ್ಟ್ರಾ ಆಗುತ್ತೆ. ಓಕೆ, ಫ್ಯಾಬ್ರಿಕೇಶನ್ ಕಾಸ್ಟ್ ಸರ್? ಫ್ಯಾಬ್ರಿಕೇಶನ್ ಇವಾಗ 10mm ರಾಡಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ವಿಂಡೋ ಗ್ರಿಲ್ಸ್ ಎಲ್ಲ. ಸೊ ವಿಂಡೋ ಗ್ರಿಲ್ಸ್ ಬಂದು 10mm ರಾಡಲ್ಲಿ ಡಿಸೈನ್ಸ್ ಮೇಲೆ ವೇರಿಯೇಷನ್ ಆಗುತ್ತೆ. ಇದು ಡಿಸೈನ್ ಮೇಲೆ ವೇರಿಯೇಷನ್ ಆಗುತ್ತೆ. ಅಂದರೆ ಡಿಸೈನಲ್ಲಿ ಯಾವ ರೀತಿ ನಿಮಗೆ ಎಷ್ಟು kg ಸ್ಟೀಲ್ ಯೂಸ್ ಆಗುತ್ತೆ ಅನ್ನೋದ್ರ ಮೇಲೆ. ಅಂದರೆ ಎಷ್ಟು kg ನೀವು ಸ್ಟೀಲ್ ಇನ್ಕ್ರೀಸ್, ಡಿಸೈನಲ್ಲಿ ಜಾಸ್ತಿ ಸ್ಟೀಲ್ ಇದೆ ಅಂತಂದರೆ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. ಸೊ ನಿಮ್ಗೆ ಸ್ಟಾರ್ಟಿಂಗ್ ಬಂದು ₹120 ಇಂದ ಇರುತ್ತೆ 10mm ಥಿಕ್ನೆಸ್ ಅಲ್ಲಿ. ಸೊ ನಿಮ್ಗೆ ಒಂದು ಒಳ್ಳೆ ವಿಂಡೋ 10mm ಮೇಲೆ ಬೇಕು ಅಂತಂದ್ರೆ ಒಂದು ₹140 to ₹150 ನೀವು 150 ಸ್ಟ್ಯಾಂಡರ್ಡ್ ನಾವು ಮಾಡಿಸ್ತಾ ಇರೋದು. ಹೌದು. ಓಕೆ, ನೆಕ್ಸ್ಟ್ 12mm ಹೋಗ್ತೀನಿ ಅಂತಂದ್ರೆ ಒಂದು ₹160 to ₹180. ಸೇಮ್ ಅದು ಕೂಡ ಡಿಸೈನ್ ಮೇಲೆ ನಿಮಗೆ ರೇಟು ಡಿಫರ್ ಆಗುತ್ತೆ. ಫ್ಯಾಬ್ರಿಕೇಶನ್ ಬರೋದೇ ಡಿಸೈನ್ ಮೇಲೆ. ಡಿಸೈನ್ ಅಂದ್ರೆ ಡಿಸೈನ್ ಯಾವ ರೀತಿ ಇರುತ್ತೆ, ನಿಮಗೆ ಕ್ವಾಂಟಿಟಿ ಆ ರೀತಿ ಚೇಂಜ್ ಆಗುತ್ತೆ. ಓಕೆ, ಸೊ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಸ್ಟೀಲ್ ಕ್ವಾಂಟಿಟಿ ಅಂದ್ರೆ ಡೆಫಿನೆಟ್ಲಿ ನಿಮ್ಗೆ ರೇಟ್ ಜಾಸ್ತಿ. ಸೂಪರ್. ನೆಕ್ಸ್ಟ್ ಬರೋದು ಪೇಂಟಿಂಗ್ ಕಾಸ್ಟ್. ಸೊ ಪೇಂಟಿಂಗ್ ಅಂತ ಬಂದಾಗ ಎಕ್ಸ್ಟೀರಿಯರ್, ಇಂಟೀರಿಯರ್, ಪುಟ್ಟಿ ಮಾಡಕ್ ಬೇರೆ, ಜೊತೆಯಲ್ಲಿ ಇವಾಗ ರಾಯಲ್ ಪ್ಲೇ ಬರುತ್ತೆ. ಸೊ ಇವೆಲ್ಲ ಸ್ವಲ್ಪ ತಿಳಿಸಿ ಹೇಳ್ಬೋದಾ ಸರ್? ಇವಾಗ ಏನಾಗುತ್ತೆ, ನಿಮಗೆ ಲೇಬರ್ ಅಲ್ಲಿ ಬಂದು ಚದರ ಲೆಕ್ಕದಲ್ಲೇ ಚಾರ್ಜ್ ಮಾಡ್ತಾರೆ. ಇದು ಚದರ ಲೆಕ್ಕದಲ್ಲಿ ಒಬ್ಬ ಲೇಬರ್ ಪಟ್ಟಿ ಮಾಡಕ್ಕೆ 2 ಕೋಟ್ ಪಟ್ಟಿ ಮಾಡಿ, ಪ್ರೈಮರ್ ಮಾಡಿ, ಪೇಂಟ್ ಮಾಡೋದಕ್ಕೆ ₹5,000 ಚಾರ್ಜ್ ಮಾಡ್ತಾರೆ. ₹5,000 ಒಂದು ಚದರ ₹5,000 ಚಾರ್ಜ್ ಮಾಡ್ತಾನೆ. ಎಕ್ಸ್ಟೀರಿಯರ್ ಇಂಟೀರಿಯರ್ ಎರಡು ಸೇರಿಸಿ ನಿಮಗೆ ₹5,000 ಚದರಕ್ಕೆ ಚಾರ್ಜ್ ಮಾಡ್ತಾನೆ. ಮತ್ತೆ ಇದರಲ್ಲಿ ಪ್ಲಸ್ ಅಡಿಷನಲ್ ವರ್ಕ್ಸ್ ಬರುತ್ತೆ. ಒಂದು ಯಾವ ರೀತಿ ಅಡಿಷನಲ್ ವರ್ಕ್ಸ್ ಅಂದ್ರೆ ಪಾಲಿಶಿಂಗ್ ವರ್ಕ್ ಎಲ್ಲ ಸಪರೇಟ್ ಆಗುತ್ತೆ. ಪಾಲಿಶಿಂಗ್ ಎಲ್ಲ ₹160 to ₹180 per square feet ಚಾರ್ಜ್ ಮಾಡ್ತಾರೆ. ಇಲ್ಲೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ತುಂಬಾ ಜನ ಅನ್ಕೊಬಹುದು ವಿಂಡೋ ಇರ್ಬೋದು, ಮೇನ್ ಡೋರ್ ಇರ್ಬೋದು, ಇದನ್ನ ಪಾಲಿಶ್ ಮಾಡೋದು ಕಾರ್ಪೆಂಟರ್ ಅಂತ ಅನ್ಕೊಂಡಿರ್ತೀರ ತುಂಬಾ ಜನರು. ಇಲ್ಲ, ಅವ್ರ ಕೆಲಸ ಫಿಕ್ಸ್ ಮಾಡೋದು ಒಂದೇನೆ. ಎಲ್ಲ ಕಡೆ ಪಾಲಿಶ್ ಮಾಡೋದಿರ್ಬೋದು, ಅದರೊಳಗಡೆ ಆಂಟಿ ಟರ್ಮೈಟ್ ಕೋಟಿಂಗ್ ಮಾಡೋದಿರ್ಬೋದು, ಎಲ್ಲ ಕೆಲಸ ಪೇಂಟರ್ ಇದೆ. ಅದು ತುಂಬಾ ಜನ ಗೊತ್ತಿರಲ್ಲ. ಕಾರ್ಪೆಂಟರ್ ಎಲ್ಲ ಮಾಡ್ಬಿಡ್ತಾರೆ ಅಂತ ಅನ್ಕೊಂತೀರಾ? ಇಲ್ಲ, ಪಾಲಿಶ್ ಮಾಡೋದೆಲ್ಲ
ಪೇಂಟ್ರೆ ಅದಕ್ಕೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಅದಕ್ಕೆ ಸಪ್ರೇಟ್ ಚಾರ್ಜಸ್ ಆಗುತ್ತೆ ಸರ್. ಸೊ ಇದು ರಾಯಲ್ ಪ್ಲೇ ಮಾಡ್ತಾರಲ್ಲ ಸರ್, ಒಂದು ವಾಲ್ 10x10 ಅದೇ ಜಾಸ್ತಿ ಮಾಡಿಸೋದು. ಇದು ಎಷ್ಟು ಒಂದು ಚದರಿಗೆ ಏನು ಚಾರ್ಜ್ ಸರ್? ರಾಯಲ್ ಪ್ಲೇ ನಿಮಗೆ ಏನಾಗುತ್ತೆ ಅಂದ್ರೆ ಅದು ಚದರ ಲೆಕ್ಕದಲ್ಲಿ ನಾವು ಚಾರ್ಜ್ ಮಾಡಕ್ಕಲ್ಲ, ಬಿಕಾಸ್ ಸರ್ಟನ್ ವಾಲ್ಗೆ ಅಷ್ಟೇ ಮಾಡ್ತೀವಿ ನಾವು. ಸೊ ಮೆಟೀರಿಯಲ್ ನೀವು ಕೊಡಿಸ್ತಿದಾರ ಅಂದ್ರೆ ನಿಮ್ಗೆ ಅದು 5,000 ರೂಪಾಯಿ ಚದರದಲ್ಲೇ ಮಾಡಿ ಕೊಡ್ತಾರೆ. ಅದಕ್ಕೇನು ಎಕ್ಸ್ಟ್ರಾ ಕಾಸ್ಟ್ ಇರಲ್ಲ. ಟೆಕ್ಸ್ಚರ್ ಏನಾದ್ರು ಹೋಗ್ತೀನಿ ಅಂತಂದ್ರೆ ಟೆಕ್ಸ್ಚರ್ಗೆ ನಿಮಗೆ ಸ್ಕ್ವೇರ್ ಫೀಟ್ಗೆ ವಾಲ್ ಎಷ್ಟು ಸ್ಕ್ವೇರ್ ಫೀಟ್ ಇರುತ್ತೆ, ಡಿಸೈನ್ ಯಾವ ಥರ ತೊಗೊಂತೀವಿ ಅದ್ರ ಮೇಲೆ ನಿಮ್ಗೆ ಚಾರ್ಜ್ ಮಾಡ್ತಾರೆ. ಡಿಫ್ರೆನ್ಸ್ ಆಗ್ತದೆ. ಸೊ ಒಂದು 200 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಚಾರ್ಜ್ ಆಗ್ತಾರೆ ನಿಮಗೆ. ಏನಾಗುತ್ತೆ ನಿಮ್ಗೆ ಅರೌಂಡ್ 200 ರೂಪೀಸ್. ಓಕೆ, ಬಟ್ ಅದು ಡಿಸೈನ್ ಮೇಲೆ ಹೋಗುತ್ತೆ. ಡಿಸೈನ್ ಮೇಲೆ ಯಾವ ಸ್ಟಾರ್ಟಿಂಗ್ 80 ರೂಪೀಸ್ ಇಂದನೇ ಇದೆ ಟೆಕ್ಸ್ಚರ್. ಆಪ್ಷನ್ ಇದೆಯಾ? ಆಪ್ಷನ್ ಇದೆ. ನೀವು ಒಂದು ಒಳ್ಳೆ ಚೆನ್ನಾಗಿರೋದು ಹೋಗ್ತೀನಿ ಅಂದ್ರೆ ಒಂದು 200 ರೂಪೀಸ್ ವರೆಗೂ ಹೋಗ್ಬೋದು ಮ್ಯಾಕ್ಸಿಮಮ್. ಸೂಪರ್ ಸರ್. ಅವಾಗಲೇ ಟೈಲ್ಸ್ ಲೇಯಿಂಗ್ ಕೇಳಿದೆ, ಗ್ರಾನೈಟ್ ಮತ್ತೆ ಮಾರ್ಬಲ್ ಬಿಟ್ಬಿಟ್ಟೆ, ಅದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್. ಸರ್ ಗ್ರಾನೈಟ್ ಲೇಯಿಂಗ್ ಬಂದು 35 ರೂಪೀಸ್. 35. ನೀವು ಯಾವುದಾದ್ರೂ ಗ್ರಾನೈಟ್ ಪರ್ಚೇಸ್ ಮಾಡಿ, ಎನಿ ಸೈಜ್ ಪರ್ಚೇಸ್ ಮಾಡಿ, ಗ್ರಾನೈಟಲ್ಲಿ ಈ ಸೈಜ್ ಆ ಸೈಜ್ ಅಂತ ಇರಲ್ಲ. ಸೊ ಯಾವ ಸೈಜ್ ಪರ್ಚೇಸ್ ಮಾಡಿದ್ರೆ ನಿಮಗೆ 35 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಗ್ರಾನೈಟ್ ಲೇಯಿಂಗ್ ಚಾರ್ಜ್ ಮಾಡ್ತಾರೆ. ಸರಿ. ಬಟ್ ಗ್ರಾನೈಟಲ್ಲಿ ಇನ್ನೂ ಒಂದು 2 ರೀತಿ ಬರುತ್ತೆ. ಒಂದು ಏನಂತಂದ್ರೆ ಈ ಆಫ್ ನೋಸಿಂಗ್ ಮಾಡೋದು, ಎಲ್ಲಿ ಸ್ಟೇರ್ ಕೇಸಲ್ಲಿ ಮಾಡ್ತಾರೆ, ಆಫ್ ನೋಸಿಂಗ್ ಮಾಡ್ತಾರೆ, ಕಿಚನ್ ಸ್ಲ್ಯಾಬಲ್ಲಿ ಮಾಡ್ತಾರೆ. ಆಫ್ ನೋಸಿಂಗ್ ಏನಾದ್ರು ಮಾಡಿಸ್ತೀನಿ ಅಂತಂದ್ರೆ ಅದಕ್ಕೆ ಬಂದು ನಿಮಗೆ 45 ರೂಪೀಸ್ ಪರ್ ರನ್ನಿಂಗ್ ಫೀಟ್ಗೆ, ಅದು ರನ್ನಿಂಗ್ ಫೀಟಲ್ಲಿ ಚಾರ್ಜ್ ಮಾಡ್ತಾರೆ. ಮತ್ತೆ ಇನ್ನೊಂದು ಏನಾಗುತ್ತೆ ಅಂದ್ರೆ ನಿಮ್ಗೆ ಫುಲ್ ರೌಂಡು ಬರುತ್ತೆ. ಫುಲ್ ರೌಂಡ್ ಏನಾದ್ರು ಮಾಡಿಸ್ತೀನಿ ಅಂದ್ರೆ ಅದು 60 ರೂಪೀಸ್ ಪರ್ ರನ್ನಿಂಗ್ ಫೀಟ್ ಆಗುತ್ತೆ. 60 ರೂಪೀಸ್ ಫುಲ್ ರೌಂಡ್. ಇನ್ನು 40 mm ಅಂದ್ರೆ ಡಬಲ್ ಥಿಕ್ನೆಸ್ ಮಾಡ್ತಾರೆ, ದಪ್ಪ ಮಾಡ್ತಾರೆ. ಡಬಲ್ ಸೈಜ್ ಗ್ರಾನೈಟ್ ನ ಕಚ್ಚಿಸಿ ಅದನ್ನ ಆಫ್ ರೌಂಡ್, ಫುಲ್ ರೌಂಡ್, ಇಲ್ಲ ಎಡ್ಜ್ ಪಾಲಿಶ್ ಈ ತರ ಮಾಡ್ತಾರೆ. ಅದೇನಾದ್ರು ಮಾಡ್ತೀನಿ ಅಂದ್ರೆ 80 to 120 ರೂಪೀಸ್ ಚಾರ್ಜ್ ಮಾಡ್ತಾರೆ. 80 to 120 ಕಾಸ್ಟ್ಲಿ ಆಗುತ್ತೆ. ಇನ್ನ ಸ್ಯಾಂಡ್ವಿಚ್ ಎಲ್ಲ ಮಾಡ್ತಲ್ಲ ಅದು ಇನ್ನೂ ಜಾಸ್ತಿ. ಅದೇ ಸ್ಯಾಂಡ್ವಿಚ್ 40 mm. ಅದು 40 mm. ಮಾರ್ಬಲ್ ಸರ್ ಮಾರ್ಬಲ್ ಬಂದು ನಿಮಗೆ ಲೇಯಿಂಗ್ಗೆ 150 ರೂಪೀಸ್ ಚಾರ್ಜ್ ಮಾಡಿ. ಲೇಯಿಂಗ್ಗೆ 150 ಆಗುತ್ತೆ. ಮತ್ತೆ ಅದಕ್ಕೆ ಕೆಮಿಕಲ್ ವಾಶ್ ಮಾಡಿ ಅದಕ್ಕೆ ಕ್ಲೀನಿಂಗ್ ಮಾಡೋದಕ್ಕೆ ನಿಮಗೆ ಮತ್ತೆ 150 ರೂಪೀಸ್ ಆಗುತ್ತೆ. ಅದು ಪಾಲಿಶ್ ಮಾಡ್ಬೇಕಲ್ವಾ? 7 ಪಾಲಿಶ್ ಏನೋ ಮಾಡ್ತಾರಲ್ಲ, ಕ್ಲೀನಿಂಗ್ ಮಾಡಿ ಪಾಲಿಶ್ ಮಾಡೋದಕ್ಕೆ 150. ಸೊ ಟೋಟಲ್ ಆಗಿ ನಿಮಗೆ ಲೇಯಿಂಗ್ ಇಂದ ಪಾಲಿಶಿಂಗ್ ಆಗಿ ಫಿನಿಶಿಂಗ್ ಆಗೋವರೆಗೂ 250 to 300 ರೂಪೀಸ್ ಬರುತ್ತೆ ನಿಮಗೆ. ಆದ್ರೆ ಆಕ್ಚುಲಿ ಮಾರ್ಬಲ್ ಕಾಸ್ಟ್ ಎಷ್ಟಿರುತ್ತೆ? 300 ಪ್ಲಸ್ 300. ಹೌದು, ತುಂಬಾ ಕಾಸ್ಟ್ ಆಗುತ್ತಲ್ವಾ? ಹೆವಿ ಕಾಸ್ಟ್ ಆಗುತ್ತೆ. ತುಂಬಾ ಮಾರ್ಬಲ್ ಹೆವಿ ಕಾಸ್ಟ್ಲಿ ಸರ್, ಹೆವಿ ಕಾಸ್ಟ್ಲಿ. ಅದಕ್ಕೆ ಹೇಳಿದ್ದು ಮಾರ್ಬಲ್ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ಹೋಗಿ ತಗೊಂಡ್ಬಿಡ್ಬೇಡಿ. ಅದನ್ನ ಹಾಕಕ್ಕೂ ಮತ್ತೆ ಅಷ್ಟೇ ದುಡ್ಡು ಬೇಕಾಗುತ್ತೆ. ಇದನ್ನ ಗಮನದಲ್ಲಿ ಇಂಜಿನಿಯರಿಂಗ್ ಮಾರ್ಬಲ್ ಅಂತ ಬಂದಿದೆ ಇವಾಗ, ಸ್ಮಾರ್ಟ್ ಮಾರ್ಬಲ್. ಸೊ ಈ ಮಾರ್ಬಲ್ಸ್ ನ ಯೂಸ್ ಮಾಡಬಹುದು. ಇದು ಏನು ಯಾವ ರೀತಿ ಲೇ ಮಾಡಿದ್ರೆ ಮುಗಿಯುತ್ತೆ, ನಾರ್ಮಲ್ ಲೇಯಿಂಗ್ ಇರುತ್ತೆ ಅದಕ್ಕೆ. ಸೊ ಬೇಕಾದ್ರೆ ಅದನ್ನ ಹೋಗ್ಬೋದು. ಸರ್ ಎಲೆಕ್ಟ್ರಿಷಿಯನ್ ಕಾಸ್ಟ್ ಏನ್ ಚಾರ್ಜ್ ಮಾಡ್ತಾರೆ? ಸರ್ ಎಲೆಕ್ಟ್ರಿಷಿಯನ್ ಸೇಮ್ ಚದ್ರಕ್ಕೆ ಬಂದು 3,000 ದಿಂದ 3,500 ರೂಪಾಯಿ. 3 ರಿಂದ 3,500 ಚದರ ಲೆಕ್ಕದಲ್ಲಿ. ಅಂದ್ರೆ ಅವ್ರದ್ದು ಸ್ವಿಚ್ ಲೆಕ್ಕ, ಬೋರ್ಡ್ ಲೆಕ್ಕ ಹಂಗೆಲ್ಲ ಅದು ಮೆಟೀರಿಯಲ್ ಅಲ್ಲಿ ವರ್ಕ್ ಮಾಡ್ತಾರೆ. ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟಾಗ ಏನಾಗುತ್ತೆ, ಒಂದು ಸ್ವಿಚ್ ಬೋರ್ಡ್ಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಅದ್ರಲ್ಲಿ ವೈರಿಂಗು, ಪೈಪಿಂಗು, ಎಲೆಕ್ಟ್ರಿಕ್ ಪ್ಯಾನಲ್ಸ್ ಎಲ್ಲಾನು ಬಂದ್ಬಿಡುತ್ತೆ. ಬಟ್ ಮಟೀರಿಯಲ್ ಕೊಡ್ಬೇಕು. ಮೆಟೀರಿಯಲ್ ಇಲ್ಲ ಮೆಟೀರಿಯಲ್ ನೀವೇ ತಗೊಳ್ಳಿ ಅಂತ ಅದು ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ರೆ ಅವರು ಒಂದು ಸ್ವಿಚ್ ಬೋರ್ಡ್ ಮೇಲೆ ಚಾರ್ಜ್ ಮಾಡ್ತಾರೆ. ನೀವು ಬರೀ ಲೇಬರ್ ಮಾಡಿಸಿ ಅಂತಂತಂದ್ರೆ ಅವ್ರಿಗೆ ಲೇಬರ್ ಅಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಮನೆಗೆ ಚದರಕ್ಕೆ 3,500 ಚದರ ಚಾರ್ಜ್ ಮಾಡ್ತಾರೆ. ಮತ್ತೆ ಅದರಲ್ಲಿ ಸಪ್ರೇಟ್ ಅಡಿಷನಲ್ಸ್ ಇರುತ್ತೆ. ಯಾವುದೇನಾದ್ರು ಅಂದ್ರೆ ಈ ಅರ್ಥಿಂಗ್ ಮಾಡೋದು, ಪ್ಯಾನಲ್ ಬೋರ್ಡ್ ಕನೆಕ್ಷನ್ಸು. ಸೊ ಇದೆರಡು ಬಂದು ನಿಮಗೆ ಎಲೆಕ್ಟ್ರಿಕ್ ವರ್ಕಲ್ಲಿ ಅಡಿಷನಲ್ ಇರುತ್ತೆ. ಇದು ಸಪ್ರೇಟ್ ಮೀಟರ್ ಬೋರ್ಡ್ ಫಿಕ್ಸ್ ಮಾಡೋದು, ಮೀಟರ್ ಬೋರ್ಡ್ಗೆ ಪ್ಯಾನಲ್ ಬೋರ್ಡ್ ಫಿಕ್ಸ್ ಮಾಡೋದು, ಮತ್ತೆ ಅರ್ಥಿಂಗ್ ಮಾಡಿಸೋದು, ಈ ಬೋರ್ವೆಲ್ ವರ್ಕಲ್ಲಿ ಬೋರ್ವೆಲ್ ಮೋಟ್ರಿಗೆ ಏನಾದ್ರು ಕನೆಕ್ಷನ್ ಕೊಡಿಸೋದು, ಸಮ್ ಮೋಟರ್ ಕನೆಕ್ಷನ್ ಕೊಡೋದು, ಇದೆಲ್ಲ ಸಪ್ರೇಟ್ ಅಡಿಷನಲ್ ವರ್ಕ್ ಆಗುತ್ತೆ. ಸರಿ ಸರ್ ಫೈನಲ್ ಆಗಿ ಪ್ಲಂಬಿಂಗ್ ಕಾಸ್ಟ್ ಏನು ಚಾರ್ಜಸ್ ಮಾಡ್ತಾರೆ? ಸರ್ ಪ್ಲಂಬಿಂಗ್ ಅಲ್ಲಿ ಸೇಮ್ ಒಂದು ಬಾತ್ರೂಮ್ ಲೆಕ್ಕದಲ್ಲಿ ಚಾರ್ಜ್ ಮಾಡ್ತಾರೆ. ಸೊ ಬಾತ್ರೂಮ್ ಅಲ್ಲಿ ಯಾವ ರೀತಿ ವರ್ಕ್ ಇರುತ್ತೆ ಅದ್ರ ಮೇಲೆ ನೋಡಿ ನಾವು ಕೂಡ ರೇಟ್ ಕೊಡ್ತೀವಿ. ಸೊ ತುಂಬ ಹೆವಿ ವರ್ಕ್ ಇದೆ, ಕನ್ಸಿಲ್ ಟ್ಯಾಂಕ್ ಎಲ್ಲ ಬರ್ತಾ ಇದೆ ಅಂತಂದ್ರೆ ನಾವು ಒಂದು 15,000 to 18,000 ಪರ್ ಬಾತ್ರೂಮ್ ಕೊಡ್ತೀವಿ. ಪರ್ ಬಾತ್ರೂಮ್ಗೆ 15,000 to 18,000. ಕನ್ಸಿಲ್ ಟ್ಯಾಂಕು, ಡೈವರ್ಟ್ರು ಇದೆಲ್ಲ ಬರ್ತಾ ಇದೆ ಅಂದರೆ ವರ್ಕ್ ಜಾಸ್ತಿ ಇರುತ್ತೆ. ಕಿಚನ್ಗೆ ಬಂದು 4,000 ರೂಪೀಸ್ ಕಿಚನ್ಗೆ ಚಾರ್ಜ್ ಮಾಡ್ತೀವಿ. ಸೊ ಇಲ್ಲ ನಾರ್ಮಲ್ ನಿಮಗೆ ಸಿಂಗಲ್ ಪೀಸ್ ಕಮೋಡ್ ಇದೆ ಆ ಥರ ಇದೆ ಅಂತಂದರೆ ಒಂದು 12,000 to 14,000 ನಾವು ಕೊಡ್ತೀವಿ, ಚಾರ್ಜ್ ಮಾಡ್ತೀರಾ. ಕಿಚನ್ ಕಮ್ಮಿ 4,000 ರೂಪಾಯಿ. ಕಿಚನ್ ಸೇಮ್ 4,000 ರೂಪಾಯಿ ಕೊಡ್ತೀರಾ. ಸರ್ ಇವಾಗ ಓವರ್ ಆಲ್ ಆಗಿ ನಾವು ಸ್ಟಾರ್ಟಿಂಗಲ್ಲೇ ಹೇಳಿದ್ವಿ, ಬ್ಲಾಕ್ ಮಾಡೋದಿದ್ರೆ 35,000 ರಿಂದ 40,000 ಸಿವಿಲ್ ವರ್ಕಿಗೆ, ಬ್ರಿಕ್ ಮಾಡೋದಿದ್ರೆ 40,000 ರಿಂದ 45,000. ಬಟ್ ಎಲ್ಲ ಈಗ ನಾವೆಲ್ಲ ಹೇಳ್ಕೊಂಡ್ ಬಂದ್ವಲ್ಲ, ಎಲ್ಲ ಸೇರ್ ಮಾಡ್ಕೊಡ್ಬೇಕು ಅಂದ್ರೆ ಲೇಬರ್ ಚಾರ್ಜಸ್ ಸರ್ ಒಂದು ಅಂದಾಜಾಗಿ ಹೇಳಬೇಕು ಅಂತಂದ್ರೆ ಸರ್ ಒಂದು ಕಂಪ್ಲೀಟ್ ಈ ಲೇಬರ್ಸ್ ಎಲ್ಲ ಲೇಬರ್ ವರ್ಕ್ಗೆ ನೀವು ಪೇಮೆಂಟ್ ಮಾಡ್ತೀನಿ ಅಂತಂದರೆ ನಿಮಗೆ ಒಂದು ಕನ್ಸ್ಟ್ರಕ್ಷನ್ ಇದರಲ್ಲಿ ಒಂದು ಚದರಕ್ಕೆ ಮಿನಿಮಮ್ ಒಂದು 80,000 ರೂಪಾಯಿವರೆಗೂ ಖರ್ಚು ಬರುತ್ತೆ. 80,000 ಬರುತ್ತೆ. 80,000ವರೆಗೂ ಖರ್ಚು ಬರುತ್ತೆ ಸ್ಟಾರ್ಟಿಂಗ್ ಫ್ರಮ್ ಅರ್ತ್ ವರ್ಕಿಂದ. ಸೊ ನಾನು ಅರ್ತ್ ವರ್ಕು, ಸಿವಿಲ್ ವರ್ಕು, ಎಲೆಕ್ಟ್ರಿಕ್ ವರ್ಕು, ಪ್ಲಂಬಿಂಗ್ ವರ್ಕು, ಕಾರ್ಪೆಂಟ್ರಿ ವರ್ಕು, ಫ್ಯಾಬ್ರಿಕೇಶನ್ ವರ್ಕು, ಸೊ ಇದೆಲ್ಲ ನಾವು ಹೇಳ್ಕೊಂಬಂದ್ವಲ್ಲ ಏನೇನು ಲೇಬರ್ಸ್ ಬರುತ್ತೆ ಬಿಲ್ಡಿಂಗ್ ಅಲ್ಲಿ, ಪ್ರತಿಯೊಂದು ಲೇಬರ್ನ ನೀವು ಕನ್ಸಿಡರ್ ಮಾಡಿದ್ರೆ
ಒಂದು 80,000 ರಿಂದ 85,000ವರೆಗೂ ನಿಮಗೆ ಖರ್ಚು ಬರುತ್ತೆ ಪ್ರತಿ ಚದರಕ್ಕೆ. ಕರೆಕ್ಟಾಗಿ ಹೇಳಿದ್ರೆ. ಸೊ ಇದು ಒಂದು ಆವ್ರೇಜ್ ಅಲ್ವಾ ಸರ್? ಇದು ಕೆಲವೊಂದು ಸತಿ ಜಾಸ್ತಿ ಆಗುತ್ತೆ, ಜಾಸ್ತಿನೂ ಆಗುತ್ತೆ, ಕಮ್ಮಿ ಆಗುತ್ತೆ, ಡಿಪೆಂಡಿಂಗ್ ಆನ್ ಯಾವ ರೀತಿ ವರ್ಕ್ ಇರುತ್ತೆ ಅದ್ರ ಮೇಲೆ ಜಾಸ್ತಿನೂ ಆಗುತ್ತೆ. ಪ್ಲಸ್ ಯಾವ ಏರಿಯಾ ಕೂಡ ಆಗುತ್ತೆ. ನೋಡಿ ಬೆಂಗಳೂರಲ್ಲಿ ಒಂದಿರುತ್ತೆ, ನಮ್ಮೂರು ಸಿರ್ಸಿ ಕಡೆ ಹೋದ್ರೆ ಅಲ್ಲಿ ಇನ್ನೂ ಜಾಸ್ತಿ, ಸಿಕ್ಕಾಪಟ್ಟೆ ಜಾಸ್ತಿ ರೇಟ್ ಜಾಸ್ತಿ ಇರುತ್ತೆ. ಸೊ ಎಲ್ಲಿ ಲೇಬರ್ಗಳು ಕಮ್ಮಿ ಇರ್ತಾರೆ ಅಲ್ಲಿ ನಿಮಗೆ ರೇಟ್ ಡಿಮ್ಯಾಂಡ್ ಎಲ್ಲಿರುತ್ತೆ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಡೆಫಿನೆಟ್ಲಿ ನೀವೇನು ಹೇಳ್ತೀರಾ ಸರ್? ಈಗ ಈ ಥರ ಬೇರೆ ಬೇರೆ ಮಾಡ್ಕೊಡೋದು ಒಳ್ಳೇದ, ಎಲ್ಲ ಸರ್ ಒಟ್ಟಿಗೆ ಕೊಟ್ಬಿಡೋದು ಬೆಟರ್ ಅಂತ ಹೇಳ್ತೀರಾ ಸರ್? ಎಲ್ಲ ಸರಿ ಒಟ್ಟಿಗೆ ಕೊಡೋದು ವರ್ಕ್ ಆಗಲ್ಲ, ಸೊ ಬೇರೆ ಬೇರೆ ಕೊಟ್ರೇನೆ ವರ್ಕ್ ಆಗೋದು. ಕರೆಕ್ಟ್ ಅಂತೀರಾ ನೀವು? ಕಾಂಟ್ರಾಕ್ಟ್, ಲೇಬರ್ ಕಾಂಟ್ರಾಕ್ಟ್ ಅಲ್ಲಿ. ಸೊ ಇಲ್ಲ ನೀವು ಯಾವ್ದಾದ್ರು ಕಂಪನಿಗೆ ಈ ಥರದಕ್ಕೆ ಏನಾದ್ರು ಕೊಡ್ತೀನಿ ಲೇಬರ್ ಕಾಂಟ್ರಾಕ್ಟ್ ಅಂದರೆ ಅವರಿಗೆ ಅವರು ಏನಾಗುತ್ತೆ ನಿಮ್ಮ ಹತ್ರ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಲೇಬರ್ ಕಾಂಟ್ರಾಕ್ಟ್ ತೊಗೊಂಡು ಅವರು ಅದನ್ನು ಸ್ಪ್ಲಿಟ್ ಮಾಡ್ತಾರೆ. ಸೊ ನೀವು ಯಾವ್ದಾದ್ರು ಮೇಸ್ತ್ರಿನ ಇವ್ರನ್ನ ಬೇರೆ ಥರ್ಡ್ ಪಾರ್ಟಿ ನಂಬಿ ನೀವು ಫುಲ್ ಕಾಂಟ್ರಾಕ್ಟ್ ಅಂತೂ ಕೊಡಕ್ಕೆ ಹೋಗ್ಬಿಡಿ, ಅಲ್ಲಿ ನಿಮಗೆ ವರ್ಕೌಟ್ ಆಗಲ್ಲ. ಸೊ ಕೊಟ್ಟರೆ ಇಂಡಿವಿಜುವಲ್ ಆಗಿ ಕೊಡಿ, ಇಂಡಿವಿಜುವಲ್ ಆಗಿ ಎಲೆಕ್ಟ್ರಿಷಿಯನ್ ಕರೆಸಿ, ಇಂಡಿವಿಜುವಲ್ ಆಗಿ ಪ್ಲಂಬರ್ನ ಕರೆಸಿ. ಸೊ ಇಂಡಿವಿಜುವಲ್ ಆಗಿ ನಮ್ಮ ಟೈಮ್ ಹಾಕ್ಬೇಕಿಲ್ಲ, ನೀವಿರ್ಬೇಕು. ಡೆಫಿನೆಟ್ಲಿ ನೀವು ಲೇಬರ್ನ ನೀವು ಬಿಟ್ರಿ, ನಾನು ಎಲ್ಲೋ ಇದ್ದು ನಾನು ಲೇಬರ್ ಬಿಡ್ತೀನಿ ಅಂದರೆ ಅದು ಕೆಲಸ ಆಗೋದಿಲ್ಲ. ಕೆಲಸ ಮೆಟೀರಿಯಲ್ ಕೊಡಿಸ್ಬೇಕಲ್ಲ ಸರ್? ಮೆಟೀರಿಯಲ್ ಕೊಡಿಸ್ಬೇಕು. ನೀವು ಮೆಟೀರಿಯಲ್ ಕೊಡ್ಸಿದ್ರು ಕೂಡ ನಿಮ್ಮ ಪ್ರೆಸೆನ್ಸ್ ಇಲ್ಲ ಅಂದ್ರೆ ಲೇಬರ್ ಬರಲ್ಲ. ನೀವು ಲೇಬರ್ ಕಂಟ್ರೋಲ್ ಅಲ್ಲಿ ಇಟ್ಟಿಲ್ಲ ಅಂತಂದ್ರೆ ನಿಮ್ಮ ಲೇಬರ್ ಯಾವುದೇ ಕಾರಣಕ್ಕೂ ನಿಮ್ಮ ಬಿಲ್ಡಿಂಗ್ ನ ನೀವು ಎಲ್ಲಿ ಟೈಮ್ ಮುಗಿಸ್ಕೊಡಲ್ಲ. ಇದು ಒಳ್ಳೆ ಮಾತು ಹೇಳಿದ್ರೆ ಸರ್. ನಾವೆಲ್ಲ ಇರ್ತೀವಿ, ವರ್ಕ್ ಮಾಡ್ತಾ ಇರ್ತೀವಿ, ಆಫೀಸ್ಗೆ ಹೋಗ್ಬೇಕು, ಇಲ್ಲ ಬೇರೆ ಊರಲ್ಲಿ ಇದ್ದೀವಿ, ಅವಾಗ ಮಟೀರಿಯಲ್ ಅವರೆಲ್ಲ ಗೊತ್ತು ನನಗೆ, ಒಂದು ಕಾಲ್ ಮಾಡಿದ್ರೆ ಮಟೀರಿಯಲ್ ಕಳಿಸ್ಕೊಡ್ತಾರೆ ಅಂದರೆ ಡೆಫಿನೆಟ್ಲಿ ದೇವರಣ್ಣ ಅವ್ರು ಕೆಲಸ ಮಾಡಲ್ಲ. ಅದರಿಂದ ದಯವಿಟ್ಟು ನೀವು ಅಥವಾ ನಿಮ್ಮ ಕಡೆಯಿಂದ ಯಾರಾದರೂ ಒಬ್ಬ ರೆಪ್ರೆಸೆಂಟೇಟಿವ್ ಗೊತ್ತಿರಬೇಕು ಲೇಬರ್ ಅಂದರೆ ಏನು, ಅವ್ರು ಏನು ಕೆಲಸ ಮಾಡಬೇಕು, ಇವತ್ತಿಗೆ ಯಾವ ಕೆಲಸ ಮುಗಿಬೇಕು, ಒಂದು ಟಾರ್ಗೆಟೆಡ್ ಕೆಲಸ ಮಾಡಿದ್ರೆ ವರ್ಕೌಟ್ ಆಗುತ್ತೆ. ಯಾಕಂತಂದರೆ ಟಾರ್ಗೆಟ್ ಇಟ್ಟು ಕೆಲಸ ಮಾಡಬೇಕು. ಆವಾಗ ನಿಮ್ಮ ಮನೆ ಹೇಳಿದ ಟೈಮಲ್ಲಿ 1 ವರ್ಷದಲ್ಲಿ ಮುಗಿಯುತ್ತೆ, ಇಲ್ಲ 2 ವರ್ಷ ಆಗೋದಂತೂ ಗ್ಯಾರಂಟಿ. ಸೂಪರಾಗಿ ಹೇಳಿದ್ರಿ ಸರ್. ಮುಂದಿನ ವಿಡಿಯೋದಲ್ಲಿ ಇವೆಲ್ಲ ಹೇಳಿದ್ವಿ, ಲೇಬರ್ ಆಯಿತು, ಮಟೀರಿಯಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ, ಸರಿ ಅಲ್ವಾ? ಸೂಪರಾಗಿ ಹೇಳಿದ್ರೆ. ಆ್ಯಂಡ್ ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಇವೆಲ್ಲ ತಲೆಬಿಸಿ ಬೇಡ ಗುರು ಅಂತಂದರೆ ಬ್ರಿಕ್ ಆ್ಯಂಡ್ ಪ್ಯಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರ ನಮಗೆ ಕೆಲಸ ಕೊಡ್ಬೋದು. ಒಂದು ಒಳ್ಳೆ ರೇಟಲ್ಲಿ, ಒಂದು ಸರಿಯಾದ ಸಮಯದಲ್ಲಿ ಕೆಲಸ ಮುಗಿಸ್ಕೊಡುವಂಥದ್ದು ಈ ನಿಮ್ಮ ಕನ್ನಡಕವರನ ಗ್ಯಾರಂಟಿ ಅಂತ ಹೇಳ್ಬೋದು ಸರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ಇನ್ಫಾರ್ಮೇಷನನ್ನು ಒಂದು ಒಳ್ಳೆ ಪ್ರಾಪರಾಗಿ ತೊಗೊಂಡ್ಬಂದಿರೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರು.